जयंती श्री शंकराचार्य जयंती निमित्ततया सर्वेभ्यः अस्तिभ्यः शुभ आशयाः शुभ आशंसनानि। नमः सर्वेभ्यः। सा प्रथमा संस्कृतिः विश्ववार वैशाख मासद ಈ ಪಕ್ಷ ಏನಿದೆ, ಈ ಪಕ್ಷವು ಭಾರತೀಯ ಸಂಸ್ಕೃತಿಯನ್ನ ಎಲ್ಲೆಡೆಗೆ ಪಸರಿಸಿದಂತಹ 4 ಮಹಾತ್ಮರ ದಿನವನ್ನ ಹೊಂದಿದೆ. ಬಸವ ಜಯಂತಿಯಿಂದ ಆರಂಭವಾಗಿ ಶಂಕರ ಜಯಂತಿ, ತದನಂತರ ಅದೇ ದಿನ ಇವತ್ತೇ ರಾಮಾನುಜರ ಜಯಂತಿ ಕೂಡ ಇದೆ ಮತ್ತು ಬುದ್ಧ ಪೂರ್ಣಿಮೆಯೊಂದಿಗೆ ಈ ಪಕ್ಷ ಕೊನೆಗೊಳ್ತದೆ. ಹಾಗಾಗಿ ಈ ಪಕ್ಷ ಭಾರತೀಯ ಪರಂಪರೆಯನ್ನ ಎತ್ತಿ ಹಿಡಿದಂತಹ ಸಂತ ಮಹಾತ್ಮರನ್ನ ನೆನಪಿಸಿಕೊಳ್ಳುವ ಮತ್ತು ಅವರಿಂದ ಪ್ರೇರಣೆಯನ್ನ, ನಮ್ಮ ಜೀವನಕ್ಕೆ ಪ್ರೇರಣೆಯನ್ನ ಪಡೆದುಕೊಳ್ಳುವಂತಹ ಪಕ್ಷವಾಗಿ ಸಲ್ಲಬೇಕು ಎನ್ನುವುದು ಅನೇಕ ಹಿರಿಯರ ಆಶಯವಾಗಿದೆ. ಆ ದೃಷ್ಟಿಯಿಂದ ಈ ಪಕ್ಷವನ್ನ ಸಂಸ್ಕೃತಿ ಪಕ್ಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಭಾಷೆಗಳು ಸಂಸ್ಕೃತಿಯನ್ನ ಪಸರಿಸುವ ಮಾಧ್ಯಮಗಳು. ಯಾವ ಭಾಷೆ ಭಾರತೀಯ ಸಂಸ್ಕೃತಿಯನ್ನ ಪಸರಿಸಲು ಮಾಧ್ಯಮ ಆಗಿದೆಯೋ ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಂಸ್ಕೃತ ಭಾಷೆನೇ ಆಗ್ತದೆ. ಹಾಗಾಗಿ ಇದು ಸಂಸ್ಕೃತಿ ಪಕ್ಷ. ಈ ಪಕ್ಷದಲ್ಲಿ ಬಸವಶಂಕರಾದಿಗಳ ಸಂದೇಶವನ್ನ ಅರಿಯುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ನಿನ್ನೆ ಬಸವರ ಜೀವನ ಮತ್ತು ಸಂದೇಶದ ಬಗ್ಗೆ ಭಾಷಣ ಇತ್ತು. ಇವತ್ತು ಶಂಕರರ ಜೀವನ ಮತ್ತು ಸಂದೇಶದ ಬಗ್ಗೆ ತಿಳಿಸಿಕೊಡುವಂತವರು ವಿದ್ವಾನ್ ಗಣೇಶ ಈಶ್ವರ ಭಟ್ಟರವರು. ಅವರ ಪರಿಚಯವನ್ನ ಮಾಡಿಕೊಡಬೇಕಾಗಿ ವೇದ ವಿಜ್ಞಾನ ಶೋಧ ಸಂಸ್ಥಾನದ ನಿರ್ದೇಶಕರಾದಂತಹ ಡಾಕ್ಟರ್ ಮಹಾಬಲೇಶ್ವರ ಭಟ್ ಇವರಲ್ಲಿ ಕೇಳ್ಕೊಳ್ತೇನೆ. ಮುಕ್ತಾರಮಾಸಾದ್ಯ ಯಮೇವಂತ್ಯ ಸರಸ್ವತಿ ಸ್ವಾರ್ಥ ಸಮನ್ವಿತಾಭೂತ್ ನಿರಸ್ತ ದುಸ್ತರ್ಕ ಕಲಂಕ ಪಂಕ ನಮಾಮಿತಂ ಶಂಕರ ಮರ್ಚಿತಾಂಘ್ರಿಂ. ಇವತ್ತು ನಮ್ಮ ಸಂಸ್ಥೆಯ ಉಪನಿದೇಶಕರಾದಂತಹ ಡಾಕ್ಟರ್ ತಿಲಕ್ ರಾವ್ ಹೇಳಿದ ಹಾಗೆ ಶಂಕರ ರಾಮಾನುಜ ಜಯಂತಿ ವೈಶಾಖ ಶುಕ್ಲ ಪಂಚಮಿಯಂದು ಶಂಕರ ಭಗವತ್ಪಾದರ ಅವತಾರವಾಗ್ತದೆ. ಅವರು ದಾರ್ಶನಿಕರಲ್ಲಿ ಅಗ್ರಗಣ್ಯರು. ದಾರ್ಶನಿಕರ ಸರಣಿ ಮಾಲೆ ಇದ್ರೂ ಕೂಡ ಆ ಮಾಲೆಯಲ್ಲಿ ಹೇಗೆ ಶಿಖಾಮಣಿಗೆ ವಿಶಿಷ್ಟವಾದ ಸ್ಥಾನ ಇರುತ್ತದೋ ಹಾಗೆ ಅನೇಕ ದಾರ್ಶನಿಕರು ಈ ಭಾರತ ಭೂಮಿಯಲ್ಲಿ, ಪುಣ್ಯ ಭೂಮಿಯಲ್ಲಿ ಜನ್ಮವನ್ನ ಪಡೆದಿದ್ದಾರೆ. ಅವರಲ್ಲಿ ಶಿಖಾಮಣಿಯ ಸ್ಥಾನದಲ್ಲಿರುವಂಥವರು ಶಂಕರ ಭಗವತ್ಪಾದರು. ಅವರ ಜೀವನವೇ ಒಂದು ಸಂದೇಶ. ಅವರು ನೀಡಿದಂತಹ ಭಾಷ್ಯ ಇತ್ಯಾದಿಗಳೇ ನಮಗೆ ಕೈಪಿಡಿ. ಅವರ ಜೀವನ ಸಂದೇಶ, ಸಂಸ್ಕೃತ ಮತ್ತು ಸಂಸ್ಕೃತಿಗೆ ಅವರ ಕೊಡುಗೆ ಏನು ಎಂಬುದನ್ನ ಇವತ್ತು ನಮ್ಮ ಮುಂದೆ ಉಪಸ್ಥಾಪನೆ ಮಾಡುತ್ತಾ ಇರುವಂಥವರು ವಿದ್ವಾನ್ ಡಾಕ್ಟರ್ ಗಣೇಶ್ ಈಶ್ವರ ಭಟ್ ಇವರು ವೇದಾಂತ ಶಾಸ್ತ್ರದಲ್ಲಿ ವಿಶೇಷವಾದಂತಹ ಪರಿಶ್ರಮವುಳ್ಳಂಥವರು, ಅಂತರ್ದೃಷ್ಟಿಯುಳ್ಳಂಥವರು. ಸೋಂದಾ ಸ್ವರ್ಣವಲ್ಲಿ ಶ್ರೀಚರಣರ ಬಳಿಯಲ್ಲಿ ವೇದಾಂತದ ಅಧ್ಯಯನವನ್ನು ಮಾಡಿದಂಥವರು. ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಲ್ಲಿ PhD ವಿದ್ಯಾವಾರಿಧಿ ಉಪಾಧಿಯನ್ನ ಪಡೆದಂಥವರು. ಅನೇಕ ಗ್ರಂಥಗಳನ್ನ ಕೂಡ ಬರೆದಿದ್ದಾರೆ. ಶೃಂಗೇರಿ ಜಗದ್ಗುರುಗಳ 60 ವರ್ಷದ ಪೂರ್ತಿಯ ಸಂದರ್ಭದಲ್ಲಿ, ವರ್ಧಂತಿಯ ಸಂದರ್ಭದಲ್ಲಿ ಜಗದ್ಗುರುಗಳನ್ನ ಇಟ್ಕೊಂಡು ಅವರ ಸಾಧನೆ, ಅವರ ಮಹತ್ವವನ್ನ ತಿಳಿಸುವಂತಹ ಶ್ಲೋಕ ಸಮುಚ್ಚಯವನ್ನ ಕೂಡ ಬರೆದಿದ್ದಾರೆ. ಪ್ರಸ್ತುತ ಅವರು
ರಾಷ್ಟ್ರೀಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಪರಿಸರ ಶೃಂಗೇರಿ ಪರಿಸರದಲ್ಲಿ ವೇದಾಂತ ವಿಭಾಗದಲ್ಲಿ ಪ್ರಮುಖರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ ಪಾಠನವನ್ನು ಮಾಡ್ತಾ ಇದ್ದಾರೆ. ನಿತ್ಯ ಪಾಠಕರು, ಉಪನ್ಯಾಸಕರು, ಯುವ ವಿದ್ವಾಂಸರು ಅಂತ ವಿದ್ವಲ್ಲೋಕದಲ್ಲಿ ಸುಪರಿಚಿತರು. ಅವರು ಇವತ್ತು ಶಂಕರ ಭಗವತ್ಪಾದರ ಕೊಡುಗೆಯ ಬಗ್ಗೆ ಮಾರ್ಗದರ್ಶನವನ್ನ ಮಾಡಲಿದ್ದಾರೆ. ಅದೇ ರೀತಿ ವೇದ ವಿಜ್ಞಾನ ಗುರುಕುಲ, ವೇದ ವಿಜ್ಞಾನ ಶೋಧ ಸಂಸ್ಥಾನ, ಈ ಎಲ್ಲ ಸಂಸ್ಥೆಗಳ ಮಾರ್ಗದರ್ಶಕ ಮಂಡಳಿಯ ಸದಸ್ಯರೂ ಹೌದು. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಶ್ರೋತೃ ವೃಂದದ ಪರವಾಗಿ ಹಾಗೂ ವೇದ ವಿಜ್ಞಾನ ಶೋಧ ಸಂಸ್ಥಾನದ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಇವತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ವಿದ್ವಾನ್ ರಾಮಚಂದ್ರ ಭಟ್ ಕೋಟೆಮನೆಯವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಅನೇಕ ವಿದ್ಯಾಸಂಸ್ಥೆಗಳ, ಶಿಕ್ಷಣ ಸಂಸ್ಥೆಗಳ ಪ್ರಮುಖರು, ಅನೇಕ ಜಿಜ್ಞಾಸುಗಳು, ಶಂಕರ ಭಗವತ್ಪಾದರ ಬಗ್ಗೆ ತಿಳ್ಕೊಳ್ಳುವಂತಹ ಜಿಜ್ಞಾಸೆಯುಳ್ಳಂತಹ ಅನೇಕರು, ಗುರುಕುಲದ ಹಿರಿಯ ವಿದ್ಯಾರ್ಥಿಗಳು, ವರ್ತಮಾನದಲ್ಲಿರುವಂತಹ ವಿದ್ಯಾರ್ಥಿಗಳು, ಪಾಲಕರು ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ವೇದ ವಿಜ್ಞಾನ ಶೋಧ ಸಂಸ್ಥಾನದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಹೇಳ್ತಾ, ಈಗ ವಿದ್ವಾನ್ ಗಣೇಶ್ ಈಶ್ವರ ಭಟ್ ಅವರು ತಮ್ಮ ಪ್ರವಚನವನ್ನ ನೀಡಬೇಕಾಗಿ ಕೋರಿಕೆ. ಶ್ರೀ ಗುರುಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ದಾರ್ಶನಿಕರೆನಿಸಿ ದಾರ್ಶನಿಕ ಜಗತ್ತಿನ ಸಾರ್ವಭೌಮರಾಗಿ ಮೆರೆದ ಆದಿ ಶಂಕರಾಚಾರ್ಯರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಈ ಪವಿತ್ರ ದಿವಸದ ಶಂಕರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಆದಿಶಂಕರಾಚಾರ್ಯರು ನಮ್ಮ ಭರತ ಭೂಮಿಯಲ್ಲಿ ಹುಟ್ಟಿ ಇಡೀ ಭರತ ಭೂಮಿಯನ್ನು ಬೆಳಗಿ ಜಗತ್ ಪ್ರಸಿದ್ಧರಾಗಿ, ಜಗದ್ವಂದ್ಯರಾಗಿ, ಜಗತ್ತಿನ ಹಿತವನ್ನು ಬಯಸಿ, ಇಡೀ ಮನುಕುಲದ ಹಿತವನ್ನು ಬಯಸಿ, ಜಗತ್ತಿಗೆ ಹಿತವನ್ನು ನೀಡುವಂತಹ ಉಪದೇಶವನ್ನು ಮಾಡಿ ಜಗದ್ಗುರುಗಳು ಅಂತ ಅನಿಸಿಕೊಂಡ ಮಹಾನ್ ಪುರುಷರು ಶಂಕರಾಚಾರ್ಯರು. ಅವರು ಯಾವುದೇ ಒಂದು ನಮ್ಮ ಭಾರತ ಭೂಮಿಗೆ ಮಾತ್ರವಲ್ಲ, ಇಡೀ ಪ್ರಪಂಚಾದ್ಯಂತ ಜಗದ್ಗುರು ಅನ್ನುವಂತಹ ಒಂದು ವಿಶೇಷಣವನ್ನು ನಾವು ಬಳಸಿ ಹೇಳ್ತೇವೆ. ಜಗದ್ಗುರು ಆದಿಶಂಕರಾಚಾರ್ಯ. ಜಗದ್ಗುರುಗಳು ಅಂತ ಹೇಳಿಸಿಕೊಳ್ಳುವಾಗ ಅಂತಹ ಒಂದು ಶ್ರೇಷ್ಠ ಸ್ಥಾನ, ಶ್ರೇಷ್ಠ ತತ್ವಜ್ಞಾನ, ಇದು ಶಂಕರಾಚಾರ್ಯರ ವೈಶಿಷ್ಟ್ಯ. ಇವತ್ತು ನಾವು ನೋಡ್ತೇವೆ ಸಮಾಜದಲ್ಲಿ ಎಂತೆಂತಹ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ನಾನಾ ವಿಧವಾದಂತಹ ಸಮಸ್ಯೆಗಳು, ನಾನಾ ವಿಧವಾದ ರೋಗಗಳು. ಶಂಕರಾಚಾರ್ಯರ ಸಂದೇಶ, ಅವರ ಉಪದೇಶ ಬಹಳ ಸ್ಪಷ್ಟ, ಸರಳವಾಗಿದೆ. ಮನುಷ್ಯನಿಗೆ ದುಃಖ ಬರುವುದು ಯಾಕೆ? ಮನುಷ್ಯನಿಗೆ ಕಾಯಿಲೆಗಳು ಬರುವುದು ಯಾಕೆ? ಅದಕ್ಕೆ ಮನುಷ್ಯನಿಗೆ ಯಾವಾಗ ಈ ಶರೀರ ಸಂಬಂಧ ಅಂತ ಬಂತು, ಆತ್ಮನಿಗೆ ಶರೀರ ಸಂಬಂಧ ಅಂತ ಯಾವಾಗ ಬಂತೋ ಆವಾಗಿನಿಂದಲೂ ನಾನಾ ವಿಧವಾದಂತಹ ಶಾರೀರಿಕ ಮಾನಸಿಕ ಸಮಸ್ಯೆಗಳು ಇದ್ದೇ ಇರ್ತವೆ. ನಹವೈ ಸಶರೀರಸ್ಯ ಸತಃ ಪ್ರಿಯಾಪ್ರಿಯಯೋರಪಹತಿರಸ್ತಿ ಅಂತ ಉಪನಿಷತ್ ಹೇಳಿದೆ. ಅದನ್ನು ಶಂಕರಾಚಾರ್ಯ ವಿವರಣೆ ಮಾಡಿ, ಆತ್ಮನಿಗೆ ಈ ಶರೀರ ಸಂಬಂಧದಿಂದಾಗಿ ತನ್ನ ಸ್ವಸ್ವರೂಪದ ಅರಿವು ಏನು, ಆತ್ಮಜ್ಞಾನದ ಕುರಿತಾಗಿ ಇವನಿಗೆ ತಿಳಿದುಕೊಳ್ಳಿಕ್ಕೆ ಇಚ್ಛೆನೂ ಇಲ್ಲ, ಅದ್ರ ಬಗ್ಗೆ ಪ್ರಯತ್ನನೂ ಮಾಡ್ತಾ ಇಲ್ಲ. ಈ ಆತ್ಮನ ಅಜ್ಞಾನದಿಂದಾಗಿ ಇವನಿಗೆ ಶರೀರದೊಟ್ಟಿಗೆ ಸಂಬಂಧ ಹಾಗೇ ಉಳ್ಕೊಂಡಿದೆ. ಅದಕ್ಕಾಗಿ ಅವನ ಸಮಸ್ಯೆಗಳು ಈ ಶಾರೀರಿಕ ವ್ಯಾಧಿ ಇರಬಹುದು ಅಥವಾ ಇನ್ನು ಯಾವುದೇ ಸಮಸ್ಯೆಗಳಿರ್ಬೋದು. ಅದಕ್ಕಾಗಿ
ಈ ಅಜ್ಞಾನವನ್ನ, ಎಲ್ಲದಕ್ಕೂ ಮೂಲ ಕಾರಣವಾದಂತಹ ಅಜ್ಞಾನವನ್ನು ದೂರ ಮಾಡಬೇಕು. ಆ ಅಜ್ಞಾನವನ್ನ ದೂರ ಮಾಡಲಿಕ್ಕೆ ಒಂದೇ ಒಂದು ಔಷಧ, ಅಜ್ಞಾನವೆಂಬ ರೋಗವನ್ನ ದೂರ ಮಾಡುವ ಏಕೈಕ ಔಷಧ, ಅದು ಜ್ಞಾನ. ಜ್ಞಾನ ಅಂತಂದ್ರೆ ಯಾವುದೋ ಒಂದು ಪ್ರಾಪಂಚಿಕ ವಸ್ತುವಿನ ತಿಳುವಳಿಕೆ ಅಲ್ಲ, ಅದು ಆತ್ಮಜ್ಞಾನ. ಆ ಕಾರಣಕ್ಕಾಗಿ ಆತ್ಮಜ್ಞಾನ ಒಂದೇ ಇಡೀ ಮನುಕುಲದ ಹಿತವನ್ನು ಸಾಧಿಸುವಂತಹ ಏಕೈಕ ಸಾಧನ ಅಂತ ಅತ್ಯಂತ ಸ್ಪಷ್ಟವಾದಂತಹ ಸಂದೇಶವನ್ನು ಜಗತ್ತಿಗೆ ಕೊಟ್ಟು, ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮಾನವಾದಂತಹದ್ದು ಇನ್ನೊಂದು ಯಾವುದೂ ಇಲ್ಲ ಅಂತ ಹೇಳಿ ಅಷ್ಟು ಜ್ಞಾನದ ಉತ್ಕೃಷ್ಟತೆಯನ್ನು ಸಾರದಂತು. ಶಂಕರಾಚಾರ್ಯರ ಒಂದೊಂದು ಉಪದೇಶವನ್ನು ನಾವು ಗಮನಿಸ್ತಾ ಹೋದ್ರೆ ಅದು ಯಾವುದೇ ವಿಭಾಗದ ಉಪದೇಶವಾಗಿರಬಹುದು. ಒಂದೊಂದು ಅವರು ಬರೆದಂತಹ ಗ್ರಂಥಗಳು, ಅದು ಪಂಡಿತರಿಗೆ ಬರೆದಂತಹ ಗ್ರಂಥಗಳಿರಬಹುದು, ಇಲ್ಲ ಸಾಮಾನ್ಯ ಜನರಿಗೆ ಬರೆದಂತಹ ಗ್ರಂಥಗಳಿರಬಹುದು. ಒಂದೊಂದು ಗ್ರಂಥಗಳು ಸಹ ಅಷ್ಟೊಂದು ಉತ್ಕೃಷ್ಟವಾದಂತಹ ಗ್ರಂಥಗಳು. ಪಂಡಿತರಿಗೆ ಬರೆದಂತಹ ಬ್ರಹ್ಮಸೂತ್ರ ಭಾಷ್ಯದಂತಹ ಮೇರು ಕೃತಿಗಳಿರಲಿ, ಸಣ್ಣ ಮಕ್ಕಳಿಗೂ ಸಹ ಹೇಳಲಿಕ್ಕೆ ಸಾಧ್ಯವಾಗಿರುವಂತಹ ಸ್ತೋತ್ರಗಳಿರಲಿ, ಅಷ್ಟು ಉತ್ಕೃಷ್ಟವಾದಂತಹ ಅರ್ಥಗಳನ್ನು ಅವರು ಸೇರಿಸಿ ಬರೆದಿದ್ದಾರೆ. ಅವರ ಆ ಒಂದೊಂದು ಗ್ರಂಥವೂ ಕೂಡ ಒಂದೊಂದು ರತ್ನ. ಹಾಗಾದ್ರೆ ಶಂಕರಾಚಾರ್ಯರಿಗೆ ಇಂತಹ ಒಂದು ಅದ್ಭುತವಾದಂತಹ ಸಾಮರ್ಥ್ಯ ಇದು ಹೇಗೆ ಬಂತು? ಅವರು ಏನನ್ನು ಮಾಡಿದ್ರು, ಹೇಗೆ ಅವರು ಜೀವನವನ್ನ ಕಳೆದ್ರು ಎಂಬುದನ್ನ ವಿಚಾರ ಮಾಡ್ತಾ ಹೋದ್ರೆ ಬಹಳ ಸಂಕ್ಷೇಪವಾಗಿ ನಾವು ವಿಚಾರವನ್ನು ಮಾಡೋಣ. ಶಂಕರಾಚಾರ್ಯರು ಯಾವುದೇ ಒಂದು ಹೊಸ ಮತವನ್ನು ಎಂದಿಗೂ ಸ್ಥಾಪನೆ ಮಾಡಲೇ ಇಲ್ಲ. ಈಗಿರುವಂತಹ ವ್ಯವಸ್ಥೆ ಸರಿ ಇಲ್ಲ, ನಾನೊಂದು ಹೊಸ ಮತವನ್ನು ಹೇಳ್ತೇನೆ, ಹೊಸದಾದ ಒಂದು ವಿಷಯವನ್ನು ಹೇಳ್ತೇನೆ, ಇದರಿಂದಲೇ ಎಲ್ಲವೂ ಸಿದ್ಧಿಸ್ತದೆ ಅಂತ ಅವರು ಎಂದಿಗೂ ಹೇಳಲಿಲ್ಲ. ಹೊಸದಾದ ಮತವನ್ನು ಸ್ಥಾಪನೆ ಮಾಡಿದಿದ್ರೆ ಅವರು ಇಂತಹ ಜಗದ್ಗುರುವಿನ ಸ್ಥಾನವನ್ನು ಪಡಿತಾ ಇರಲಿಲ್ಲ. ಅವರು ಮಾಡಿದ್ದೇನು ಅಂತಂದ್ರೆ, ನಮ್ಮ ಸನಾತನ ಧರ್ಮದಲ್ಲಿ ಯಾವ ಯಾವ ಅಂಶಗಳಿದ್ವೋ, ನಮ್ಮ ಸನಾತನ ಧರ್ಮದ ಸನಾತನ ಸಂಸ್ಕೃತಿಯ ಪ್ರತಿಪಾದಕವಾದ ಯಾವ ಗ್ರಂಥಗಳಿವೆಯೋ ಅವೆಲ್ಲವುಗಳ ರಕ್ಷಣೆಗಾಗಿ ಅವುಗಳನ್ನೇ ಆಧರಿಸಿ ಮರೆತು ಹೋದ, ಮುಚ್ಚಿ ಹೋದಂತಹ ವಿಷಯಗಳನ್ನ ಮತ್ತೆ ಸ್ಫುಟಗೊಳಿಸಿ ಜಗತ್ತಿಗೆ ತೋರಿಸಿದರು. ಶಂಕರಾಚಾರ್ಯರ ಸಿದ್ಧಾಂತ ಅದು ವೇದ ಮೂಲಕವಾದಂತಹ ಸಿದ್ಧಾಂತ. ಇವತ್ತು ಇಡೀ ಜಗತ್ತು ಒಪ್ಪುಕೊಂಡಂತಹ ಒಂದು ಸತ್ಯ ಏನು ಅಂತಂದ್ರೆ, ಇದು ಬಹಳ ಹಿಂದೆ ಗೊತ್ತಾದಂತಹ ಸತ್ಯ. ಪ್ರಪಂಚದ ಅತ್ಯಂತ ಪ್ರಾಚೀನ ಗ್ರಂಥಗಳು ಅಂತಂದ್ರೆ ವೇದಗಳು. ಆ ವೇದಗಳು ಭರತ ಭೂಮಿಯಲ್ಲಿ ಇಷ್ಟು ವ್ಯಾಪಕವಾಗಿ ಇವತ್ತಿಗೂ ಸಹ ಅಧ್ಯಾಪನ ಪರಂಪರೆಯಲ್ಲಿ ಉಳಿದುಕೊಂಡು ಬಂದಿರುವಂತಹದ್ದು ನಮ್ಮ ಭಾಗ್ಯ. ಆ ವೇದಗಳೇ ಮುಂದೆ ಬೇರೆ ಬೇರೆ ಸ್ಮೃತಿಗಳಿರಬಹುದು, 18 ಪುರಾಣಗಳು, 18 ಉಪಪುರಾಣಗಳು, ಕಾವ್ಯ, ಸಾಹಿತ್ಯ, ದರ್ಶನಗಳು, ನಾಟಕಗಳು, ಇತಿಹಾಸ ಗ್ರಂಥಗಳು, ಈ ಎಲ್ಲವುಗಳ ಮೂಲ ಆ ವೇದಗಳು. ಅದಕ್ಕಾಗಿ ನಮ್ಮ ಪ್ರಾಚೀನರು ಈ ವೇದಾಧ್ಯಯನಕ್ಕೆ, ವೇದದ ಅಧ್ಯಾಪನೆಗೆ ಬಹಳ ಮಹತ್ವವನ್ನು ಕೊಟ್ಟಿದ್ರು. ವೇದವನ್ನು ಅಧ್ಯಯನ ಮಾಡುವುದು, ಅಧ್ಯಾಪನ ಮಾಡುವುದು, ಆಡುವುದು, ಮತ್ತೆ ಮುಂದಕ್ಕೇನು ಅಂತಂದ್ರೆ ಆ ವೇದೋಕ್ತವಾದಂತಹ ಕರ್ಮಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸುವಂತಹದ್ದು. ಯಾರಿಗೆ ಯಾವುದು ಕರ್ತವ್ಯವಾಗಿದೆಯೋ ಆ ಕರ್ತವ್ಯವನ್ನ ಸರಿಯಾಗಿ ನಿರ್ವಹಣೆ ಮಾಡುವಂತಹದ್ದು. ಅದಕ್ಕೆ ಬೇಕಾದಂತಹ ಜ್ಞಾನ. ಮನುಷ್ಯನ ಜೀವನ ಸಾರ್ಥಕ್ಯಕ್ಕೆ ಅವನು ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಳ್ಳಲಿಕ್ಕೆ ವೇದಗಳು ಬೇಕು. ಅದಕ್ಕಾಗಿ ಒಂದು ವ್ಯವಸ್ಥೆ ಪ್ರಾಚೀನ ಭಾರತದಲ್ಲಿ ಹಿಂದಿನಿಂದಲೂ ಇತ್ತು. ಶಂಕರಾಚಾರ್ಯರು ಸಹ ಸ್ಪಷ್ಟವಾಗಿ ಸಾಧನಾ ಪಂಚಕದಲ್ಲಿ ವೇದೋ ನಿತ್ಯ ಮಧೀಯತಾಂ ತದುಜಿತಂ ಕರ್ಮ ಸ್ವನುಷ್ಠೀಯತಾಂ. ಶಂಕರಾಚಾರ್ಯರು ಸನ್ಯಾಸಿಗಳು, ಬಾಲ ಸನ್ಯಾಸಿಗಳು, ಸನ್ಯಾಸದ ಮಹತ್ವವನ್ನ ಸಾರದಂತವರು. ಆದರೆ ಶಂಕರಾಚಾರ್ಯರು ತಮ್ಮ ಉಪದೇಶ ಪಂಚಕದ ಆರಂಭದಲ್ಲಿ ಇದನ್ನು ಹೇಳ್ತಾರೆ. ಏನು ಅಂತಂದ್ರೆ ತದುಜಿತಂ ಕರ್ಮ ಸ್ವನುಷ್ಠೀಯತಾಂ. ಅವರಿವರಿ ಆಯಾ ಜನರಿಗೆ ಕರ್ತವ್ಯವಾಗಿ ಯಾವ ಯಾವ ಕರ್ಮಗಳಿವೆಯೋ ತಮ್ಮ ತಮ್ಮ ಕರ್ತವ್ಯವನ್ನು ಅವರು ಸರಿಯಾಗಿ ಮಾಡಲೇಬೇಕು. ಅದನ್ನು ಬಿಟ್ಟು ಅವ್ರು ಬೇರೆ ಇನ್ನೇನನ್ನೋ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಗೀತಾಚಾರ್ಯನ ಮಾತು. ಅದಕ್ಕಾಗಿಯೇ ಭಗವದ್ಗೀತೆಯಲ್ಲಿ ನಾವು ನೋಡ್ತೇವೆ,
ಅರ್ಜುನನು ತನ್ನ ಕರ್ತವ್ಯವಾದಂತಹ ಯುದ್ಧವನ್ನು ಬಿಟ್ಟು ತಾನು ಸುಮ್ಮನೆ ಭಿಕ್ಷಾಟನೆ ಹೊರಟು ಬಿಡ್ತೇನೆ ಅಂತ ಹೇಳಿದಾಗ ಸ್ವಯಂ ಭಗವಂತನೇ ಅದನ್ನು ತಡಿತಾನೆ. ಯಾಕೆಂದ್ರೆ ನಿನ್ನ ಕರ್ತವ್ಯ ಏನು, ನೀನು ಮಾಡಬೇಕಾದಂತಹ ಕೆಲಸವಿದೆ. ಇದನ್ನೇ ಶಂಕರ ಭಗವತ್ಪಾದರು ಅತ್ಯಂತ ಸ್ಪಷ್ಟವಾಗಿ ಕರ್ಮಾನುಷ್ಠಾನವನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಯಾಕೆಂತಂದ್ರೆ ಕರ್ಮ ಸನ್ಯಾಸಕ್ಕೆ ಇನ್ನೂ ಬಹಳ ಯೋಗ್ಯತೆ ಬೇಕು, ಅದಕ್ಕೆ ಬಹಳ ಇನ್ನೂ ಸಾಧನೆಗಳು ಬೇಕು. ಹೀಗೆ ಶಂಕರ ಭಗವತ್ಪಾದರು ವೇದ ಅಧ್ಯಯನ, ವೇದೋಕ್ತ ಕರ್ಮಾನುಷ್ಠಾನಕ್ಕೆ ಮಹತ್ವವನ್ನು ಕೊಟ್ಟು ಅದನ್ನು ಮುಂದಕ್ಕೆ ಹಾಗೆ ಬೆಳೆಸಿದರು. ಮಾತ್ರವಲ್ಲ, ಏನು ಒಂದು ಕಾಲಗತಿಯಿಂದ, ಕಲಿಕಾಲದ ಕಲ್ಮಶದಿಂದ ಒಂದು ಲೋಪವಾಗಿತ್ತು, ಆ ಲೋಪವನ್ನು ಸರಿಪಡಿಸಿದರು. ಅದು ಯದ್ಯಪಿ ಮಹಾನ್ ಲೋಪವಾಗಿತ್ತು. ಅದೇನು ಅಂತಂದ್ರೆ, ಈ ವೇದಗಳಲ್ಲಿ ಪೂರ್ವ ಭಾಗ ಉತ್ತರ ಭಾಗ, ಕರ್ಮಕಾಂಡ ಜ್ಞಾನಕಾಂಡ ಅಂತ ಹೆಸರು. ಕರ್ಮಕಾಂಡಕ್ಕೆ ಕುಮಾರಿಲ ಭಟ್ಟರಂತಹ ಮಹಾನ್ ವ್ಯಕ್ತಿಗಳ ಒಂದು ಪರಿಶ್ರಮದಿಂದಾಗಿ ಸ್ಥಾನ ಬಂತು. ಆದರೆ ಈ ವೇದಾಂತ ಅಥವಾ ಉಪನಿಷತ್ತುಗಳು ಅಥವಾ ಜ್ಞಾನಕಾಂಡ ಅಂತ ಏನ್ ಹೇಳ್ತೇವೆಯೋ, ಇದರ ಬಗ್ಗೆ ಉಪೇಕ್ಷೆ ಹಾಗೆಯೇ ಇತ್ತು. ಉಪನಿಷತ್ತುಗಳ ಅರ್ಥವನ್ನೇ ತಿಳಿಯಲಿಕ್ಕೆ ಜನರಿಗೆ ಇಚ್ಛೆ ಇರಲಿಲ್ಲ, ಅಥವಾ ಅದಕ್ಕೆ ಯಾರು ಪ್ರಯತ್ನಿಸಲೂ ಇಲ್ಲ, ಅಥವಾ ಕೆಲವೊಮ್ಮೆ ಆ ದಿಶೆಯಲ್ಲಿ ಕೆಲವರು ಪ್ರಯತ್ನ ಮಾಡಿದರೂ ಅವರು ಯಶಸ್ವಿಗಳಾಗಿಲ್ಲ. ಯಾಕೆ ಅಂತಂದ್ರೆ ಆ ದಿಶೆಯಲ್ಲಿ ಪ್ರಯತ್ನವನ್ನ ಮಾಡಿದರೂ ಸಹ ಅದು ಆ ಉಪನಿಷತ್ತುಗಳಿಗೆ ಬರದಂತಹ ವ್ಯಾಖ್ಯಾನಗಳು ಅಪರಿಪೂರ್ಣವಾಗಿಯೋ ಅಪಕ್ವವಾಗಿಯೋ ಹೇಗೋಗಿಯೋ ಇತ್ತು. ಮತ್ತೆ ಇಡೀ ವೇದಾರ್ಥವನ್ನ ವಿವರಿಸಲಿಕ್ಕೆ, ವ್ಯಾಖ್ಯಾನ ಮಾಡಲಿಕ್ಕೆ, ಒಟ್ಟು ವೇದಗಳ ಸಂದೇಶವೇನು ಅಂತ ತಿಳಿಸ್ಕೊಡಲಿಕ್ಕೆ ಅವು ಅಪೂರ್ಣವಾಗಿದ್ದು. ವೇದಾಂತ ಶಾಸ್ತ್ರದ ಅಥವಾ ಉಪನಿಷತ್ತುಗಳ ಅರ್ಥವನ್ನ ತಿಳಿದುಕೊಳ್ಳಬೇಕು ಅಂತಂದ್ರೆ ವೇದಗಳ ಒಂದು ಸ್ಥಾನವನ್ನ, ವೇದಗಳಿಗೆ ಯಾವ ಮಹತ್ವವಿದೆಯೋ ಅದನ್ನು ಇಟ್ಟುಕೊಂಡೇ ಬರಬೇಕು. ಸುಮ್ಮನೆ ಜ್ಞಾನ ಅಂತ ಹೇಳಿ ಕರ್ಮಕಾಂಡವನ್ನು ನಿರಾಕರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಶಂಕರಾಚಾರ್ಯರು ಮಾಡಿದಂತಹ ವೈಶಿಷ್ಟ್ಯ ಅಥವಾ ಅವರ ಸಾಧನೆ ಏನು ಅಂತಂದ್ರೆ, ಕರ್ಮಕಾಂಡ ಜ್ಞಾನಕಾಂಡ ಎರಡಕ್ಕೂ ಸಹ ಒಂದು ಸಮುಚಿತವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗೆ ಕರ್ಮಕಾಂಡ ಒಂದು ಹಂತದ ತನಕ ನಮಗೆ ಬೇಕು ಅಂತ ಅನಿಸಿದ್ರು, ಕೊನೆಯಲ್ಲಿ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳಿದ ಹಾಗೆ ಆ ಜ್ಞಾನ ಎನ್ನುವುದು ಎಲ್ಲರೂ ಪಡೆದುಕೊಳ್ಬೇಕು. ಸರ್ವೇಶಾಂಚ ಜ್ಞಾನೇ ಅಧಿಕಾರ. ಮಾರ್ಗಗಳು ಬೇರೆ ಬೇರೆ ಇರಬಹುದು, ಆದರೆ ಜ್ಞಾನ ಪ್ರಾಪ್ತಿಯಿಂದಲೇ ಮನುಷ್ಯ ಜನ್ಮದ ಸಾರ್ಥಕ್ಯ. ಅದಕ್ಕಾಗಿ ಉಪನಿಷತ್ತುಗಳು ಯಾವ ತತ್ವವನ್ನ ಬೋಧಿಸಿದವೋ ಆ ಉಪನಿಷತ್ ಪ್ರತಿಪಾದ್ಯ ತತ್ವವನ್ನ ಜಗತ್ತಿಗೆ ತಿಳಿಸಿಕೊಟ್ಟು, ಇದರಲ್ಲಿಯೇ ಸರ್ವಸ್ವವಿದೆ. ಉಪನಿಷತ್ತು ಪ್ರತಿಪಾದಿಸಿದಂತಹ ತತ್ವ, ಆ ತತ್ವವನ್ನು ತಿಳಿಯುವುದರಿಂದಲೇ ಸರ್ವಸ್ವವು ಸಿದ್ಧಿಸುತ್ತದೆ. ಕಾರಣ ಎಲ್ಲರೂ ಈ ಆತ್ಮ ತತ್ವಜ್ಞಾನದ ಕುರಿತು ಜಾಗೃತರಾಗಿ ಉತ್ತಿಷ್ಠತ ಪ್ರಾಪ್ಯತ, ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ನಿಬೋಧತ, ಈ ಒಂದು ಆತ್ಮಜ್ಞಾನದ ಮಾರ್ಗಕ್ಕೆ ಬನ್ನಿ ಅಂತ ಆಯಾ ಜನರ ಸಾಮರ್ಥ್ಯಕ್ಕೆ, ಬುದ್ಧಿಮಟ್ಟಕ್ಕೆ ಅನುಸಾರವಾಗಿ ದಾರಿಯನ್ನು ತೋರಿಸಿದ್ದಾರೆ. ಯಾಕೆಂತಂದ್ರೆ ಲೋಕದಲ್ಲಿ ನಾನಾ ವಿಧವಾದ ಜನರಿರ್ತಾರೆ. ಕೆಲವರಿಗೆ ಬುದ್ಧಿ ಸಾಮರ್ಥ್ಯ ಇರಬಹುದು, ಇನ್ನು ಕೆಲವರಿಗೆ ಇರದೇ ಇರಬಹುದು. ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗದಲ್ಲಿ ಆಸಕ್ತಿ, ರುಚಿ ಇರಬಹುದು. ಶಂಕರಾಚಾರ್ಯರು ಅವರವರ ಒಂದು ಸಾಮರ್ಥ್ಯಕ್ಕೆ ಅನುಸಾರವಾಗಿ ಬೋಧನೆ ಮಾಡಿ, ಎಲ್ಲರೂ ಬಂದು ಬ್ರಹ್ಮಸೂತ್ರ ಭಾಷ್ಯವನ್ನೇ ಓದಿ ಉಳಿದೆಲ್ಲವನ್ನು ಬಿಟ್ಟುಬಿಡಿ ಅಂತ ಹೇಳಿಲ್ಲ. ಅಥವಾ ಯಾರು ಅಂತಹ ಗ್ರಂಥಗಳನ್ನು ಓದ್ಬೇಡಿ, ಸುಮ್ಮನೆ ನೀವು ಬೇರೆ ಯಾವ್ದಾದ್ರೂ ಕರ್ಮವನ್ನು ಮಾಡ್ಕೊಂಡಿರಿ, ಅಥವಾ ನೀವು ಏನ್ ತಿಳಿದಿದ್ದೀರೋ ಇಷ್ಟೇ ಇದೆ, ಇದಕ್ಕೂ ಮುಂದೆ ಬೇರೆ ಏನೂ ಇಲ್ಲ ಅಂತಾನು ಹೇಳಿಲ್ಲ. ಹಂತ ಹಂತವಾಗಿ ಅವರವರ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಅರ್ಥವನ್ನ, ತತ್ವವನ್ನ ಬೋಧನೆ ಮಾಡಿದ್ದಾರೆ. ಶಂಕರಾಚಾರ್ಯರ ಒಂದು ಉಪದೇಶಕ್ಕೆ, ಅವರ ಒಂದು ಸಾಧನೆಗೆ ಹಿನ್ನೆಲೆಯಾಗಿ ನಿಂತದ್ದು ಈ ಉಪನಿಷತ್ತುಗಳು. ಉಪನಿಷತ್ತುಗಳು ಇವು ನಮ್ಮ ಭಾರತದೊಂದು ಆಸ್ತಿ. ವೇದಗಳು, ಉಪನಿಷತ್ತುಗಳು. ಉಪನಿಷತ್ತುಗಳ ವೈಶಿಷ್ಟ್ಯ ಏನು ಅಂತಂದ್ರೆ, ಇವು ಉಪನಿಷತ್ತುಗಳು ತಮ್ಮ ಒಂದು ಅರ್ಥವನ್ನು ನಿರೂಪಣೆ ಮಾಡುವಾಗ ಎಲ್ಲವನ್ನೂ ಮಾಡಿವೆ ಅಂತಂದ್ರೆ ಅರ್ಥ ಏನು? ಇಡೀ ವೇದದ ಒಂದು ಸಾರವನ್ನ ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿವೆ. ಉಪನಿಷತ್ತುಗಳು ಬೋಧನೆ ಮಾಡದಂತಹ ಅರ್ಥದಲ್ಲಿ ಅದಕ್ಕಾಗಿ ನಾವು ಏನು ನೋಡ್ತೇವೆ ಅಂತಂದ್ರೆ, ವೇದದ ಸಾರವನ್ನು ನೋಡಿದ್ದೇವೆ. ವೇದದ ಸಾರ ಅಡಗಿರುವಂತಹದ್ದು ಉಪನಿಷತ್ತುಗಳು.
ಶಂಕರಾಚಾರ್ಯರು ಈ ಒಂದು ಗಟ್ಟಿಯಾದಂತಹ ಅಸ್ತ್ರವನ್ನು ಹಿಡ್ಕೊಂಡು, ಉಪನಿಷತ್ತು ಎನ್ನುವಂತಹ ಮಹಾಸ್ತ್ರವನ್ನು ಇಟ್ಟುಕೊಂಡು, ಆತ್ಮಜ್ಞಾನ ಎನ್ನುವಂತಹ ಮಹಾಸ್ತ್ರವನ್ನು ಇಟ್ಟುಕೊಂಡು ಇಡೀ ಭಾರತಾದ್ಯಂತ ಸಂಚಾರ ಮಾಡಿ. ಅವರು ಹುಟ್ಟಿದಂತಹ ಸ್ಥಳ ಕೇರಳದ ಕಾಲಟಿ ಅಂತ. ಅವರು ಅತ್ಯಂತ ತಮ್ಮ ಬಾಲ್ಯದಲ್ಲಿಯೇ ಈ ಇಡೀ ಭಾರತ, ಶಂಕರಾಚಾರ್ಯರ ಲಕ್ಷ್ಯ ಇಡೀ ಭಾರತ. ಅವರು ಅತ್ಯಂತ ಬಾಲ್ಯದಲ್ಲಿಯೇ ತಾಯಿಯ ಅನುಮತಿಯೊಂದಿಗೆ ಸನ್ಯಾಸವನ್ನು ಪಡೆದು ಮುಂದೆ ಅವರು ಇಡೀ ಭಾರತದಂತ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ನರ್ಮದಾ ನದಿಯ ತೀರದಲ್ಲಿ ಗುರು ಗೋವಿಂದ ಭಗವತ್ಪಾದರ ದರ್ಶನವನ್ನು ಮಾಡಿ ಅವರಿಂದ ಸನ್ಯಾಸವನ್ನು ಪಡೆದು ಮುಂದೆ ಬೇರೆ ಬೇರೆ ಪ್ರದೇಶಗಳಿಗೆ ಸಂಚಾರವನ್ನು ಮಾಡ್ತಾರೆ. ಅವರ ಒಂದು ಪರಿಭ್ರಮಣದ ಮಾರ್ಗಗಳನ್ನು ನಾವು ಗಮನಿಸಿದರೆ ಇಡೀ ಭಾರತಾದ್ಯಂತ ಸಂಚಾರ ಮಾಡ್ತಾರೆ. ಕೊನೆಯಲ್ಲಿ ಕಾಶ್ಮೀರದ ಸರ್ವಜ್ಞ ಪೀಠವನ್ನು ಆರೋಹಣ ಮಾಡ್ತಾರೆ. ಒಬ್ಬ ದಕ್ಷಿಣ ಭಾರತದ ಬಾಲ ಸನ್ಯಾಸಿಯಾದಂತಹ ಶಂಕರಾಚಾರ್ಯರು ಇಡೀ ಭಾರತವನ್ನ ಸಂಚಾರವನ್ನು ಮಾಡಿ ಆ ಕಾಲದಲ್ಲಿರುವಂತಹ ಪಂಡಿತರಿಗೆ, ಪಾಮರರಿಗೆ, ಎಲ್ಲರಿಗೂ ಸಹ ಈ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯ ತತ್ವಗಳನ್ನ ಬೋಧಿಸಿ ಕೊನೆಯಲ್ಲಿ ಕಾಶ್ಮೀರದ ಸರ್ವಜ್ಞ ಪೀಠವನ್ನು ಆರೋಹಣವನ್ನು ಮಾಡ್ತಾರೆ. ಬದರಿಯಲ್ಲಿ ಅಂತರ್ಧಾನವಾಗ್ತಾರೆ. ಕೇವಲ 32 ವರ್ಷ ಬದುಕಿ ಅವರ ಮಾಡಿದಂತಹ ಸಾಧನೆ ಅದು 32,000 ವರ್ಷಗಳು ಕಳೆದರೂ ಕಳೆದು ಹೋಗುವುದಿಲ್ಲ. ಅವರ ಒಂದು ಸಾಮರ್ಥ್ಯ ಅಂತದ್ದು. ಅವರು ಒಂದೊಂದು ಮುಖವನ್ನು ಅವರನ್ನ ಗಮನಿಸಿದರೆ ನೋಡಿ, ಅವರು ಮಹಾನ್ ಪಂಡಿತರು. ಸರ್ವಜ್ಞ ಪೀಠವನ್ನು ಆರೋಹಣ ಮಾಡಿದ್ದಾರೆ ಅಂತಂದ್ರೆ ಅವರನ್ನ ವಾದದಲ್ಲಿ, ಜ್ಞಾನದಲ್ಲಿ ಯಾರು ಮೀರಿಸಲಿಕ್ಕೆ ಸಾಧ್ಯವಿಲ್ಲ. ಸರ್ವಜ್ಞ ಪೀಠವನ್ನು ಆರೋಹಣ ಮಾಡಿದರು. ಮಹಾನ್ ಪಂಡಿತರು, ಮಹಾನ್ ಮೇಧಾವಿಗಳು. ಮತ್ತೆ ಬೇರೊಂದು ಶರೀರವನ್ನು ಪ್ರವೇಶ ಮಾಡುವಷ್ಟರ ಮಟ್ಟಿಗೆ ಅವರ ಒಂದು ಯೋಗ ವಿದ್ಯೆ, ಅಂತಹ ಮಹಾನ್ ಯೋಗ ಸಾಧಕರು. ಜೊತೆಗೆ ಅವರು ಬರೆದಂತಹ ಆ ಗ್ರಂಥಗಳೇನಿವೆಯೋ ಬಹಳ ಉತ್ಕೃಷ್ಟವಾದಂತಹ ಗ್ರಂಥಗಳು. ಪದ್ಯ ರಚನೆ, ಅದು ಗದ್ಯ ಇರಬಹುದು, ಪದ್ಯ ಇರಬಹುದು. ಅವರ ಭಾಷ್ಯದ ಪಂಕ್ತಿಗಳನ್ನ ನಾವು ಗಮನಿಸಿದಾಗ ಅವರು ಭಗವದ್ಗೀತೆ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಆ ಭಾಷ್ಯದಲ್ಲಿರುವಂತಹ ಭಾಷೆ ಅತ್ಯಂತ ಲಲಿತವಾದಂತಹ ಭಾಷೆ, ಸೌಂದರ್ಯದಿಂದ ಕೂಡಿದಂತಹ ಭಾಷೆ. ಇನ್ನು ಪದ್ಯ ಗ್ರಂಥಗಳಿಗೆ ಮುಂದರಂತೂ ಅವರ ಆ ಪದ್ಯದ ಸಾಹಿತ್ಯದಲ್ಲಿರುವ ಸೌಂದರ್ಯ ಲಹರಿಯಂತಹ ಅವರ ರಚನೆಯನ್ನು ನೋಡಿದಾಗ ಎಷ್ಟು ಒಂದು ಸಂಸ್ಕೃತ ಭಾಷೆಯಲ್ಲಿ ಅವರಿಗೆ ಪ್ರೌಢಿಮೆ ಇತ್ತು, ಅಥವಾ ಕಾವ್ಯಶಾಸ್ತ್ರ ರೀತಿಯ ಗ್ರಂಥ ರಚನೆಯಲ್ಲಿ ಎಷ್ಟು ಅವರು ಮೇಲ್ಮಟ್ಟದಲ್ಲಿ ಇದ್ದರು ಅಂತ ಅರ್ಥವಾಗ್ತದೆ. ಹೀಗೆ ಒಬ್ಬ ಮಹಾನ್ ಕವಿಗಳು, ಮಹಾನ್ ಯೋಗ ಸಾಧಕರು, ಮಹಾನ್ ಪಂಡಿತರು, ಜೊತೆಗೆ ಈ ಭಾರತದಲ್ಲಿರುವಂತಹ ಧರ್ಮ ಮತ್ತು ಸಂಸ್ಕೃತಿಯ ತತ್ವಗಳನ್ನ ಉಳಿಸಬೇಕು ಎನ್ನುವಂತಹ ಕಳಕಳಿ, ಇದು ಬಹಳ ದೊಡ್ಡದು. ಯಾಕೆಂತಂದ್ರೆ ಜ್ಞಾನಿಯಾದಂಥವನಿಗೆ ಈ ಜಗತ್ತಿನ ಸ್ಥಿತಿಯ ಅರಿವಾಗಿರುತ್ತದೆ. ಇಲ್ಲಿ ಯಾವುದು ಸತ್ಯ, ಯಾವುದು ಮಿಥ್ಯೆ ಎಂಬುದರ ಕುರಿತು ತಿಳುವಳಿಕೆ ಇರುತ್ತದೆ. ಆದರೆ ಅಜ್ಞಾನಿಗಳಿಗೆ, ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಅಲ್ಲಿಗೆ ಜ್ಞಾನಿಯಾದಂಥವನ ಕರ್ತವ್ಯ ಏನಾಗಿರುತ್ತದೆ ಅಂತಂದ್ರೆ ಸಾಮಾನ್ಯ ಜನರಿಗೂ ಸಹ ಬೋಧನೆಯನ್ನು ಮಾಡಿ ಅವರನ್ನು ಜ್ಞಾನ ಮಾರ್ಗಕ್ಕೆ ತರುವಂತಹದ್ದು. ಆ ಕೆಲಸವನ್ನು ಶಂಕರಾಚಾರ್ಯರು ಜೀವನ ಪರ್ಯಂತ ಮಾಡಿದರು. ಜೊತೆಗೆ ಆ ಕಾಲದಲ್ಲಿ ಶಂಕರಾಚಾರ್ಯರು ಅವತಾರ ಮಾಡಿದಂತಹ ಕಾಲ ಅಂತಂದ್ರೆ ನಾನಾ ವಿಧವಾದ ಶಾಸ್ತ್ರಗಳು, ನಾನಾ ವಿಧವಾದ ದರ್ಶನಗಳು, ತಂತ್ರಗಳು ಎಲ್ಲವೂ ತುಂಬಿಕೊಂಡಿತ್ತು. ಎಲ್ಲರೂ ಪಂಡಿತರೇ, ಆದರೆ ಸರಿಯಾಗಿ ಇಡೀ ವೇದ, ಉಪನಿಷತ್ತು, ಪುರಾಣ ಹಾಗೂ ನಮ್ಮ ಧರ್ಮದ ಒಟ್ಟು ಸಾರವನ್ನ ಇದಮಿತ್ತಂ ಅಂತ ಒಂದು ಏಕಸೂತ್ರದಲ್ಲಿ ಬಂಧನ ಮಾಡುವಂತಹ ಸಾಮರ್ಥ್ಯ ಯಾರಿಗೂ ಇರುವುದಿಲ್ಲ. ಈ ಏಕಸೂತ್ರದಲ್ಲಿ ಬಂಧನ ಇದೆಯಲ್ಲ, ಇದು ಬಹಳ ದೊಡ್ಡ ಕೆಲಸ. ಹೂವುಗಳು ಬೇರೆ ಬೇರೆಯಾಗಿದ್ರು, ಒಂದು ಸೂತ್ರ ಆ ಎಲ್ಲಾ ಹೂವುಗಳನ್ನು ಪೋಣಿಸಿ ಒಂದು ಸುಂದರವಾದಂತಹ ಮಾಲೆಯನ್ನು ನಿರ್ಮಾಣ ಮಾಡ್ತಾರೆ. ಸೂತ್ರಕ್ಕೆ ಆ ಸಾಮರ್ಥ್ಯ ಇದೆ. ಹಾಗೆಯೇ ಶಂಕರಾಚಾರ್ಯರು ಯದ್ಯಪಿ ಭಾಷ್ಯಕಾರರು, ಆದರೂ ಸೂತ್ರಕಾರರು. ಅಂತಂದ್ರೆ ನಮ್ಮ ಭಾರತೀಯ, ಸನಾತನ ಭಾರತೀಯ ಧರ್ಮದಲ್ಲಿರುವಂತಹ ಎಲ್ಲ ಒಳ್ಳೆಯ ಅಂಶಗಳನ್ನ ಒಂದು ಸೂತ್ರದಲ್ಲಿ ಬೋಧನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರು ಮಾಡಿದಂತಹ ಕಾರ್ಯಕ್ಕೆ ಹೆಚ್ಚಿನ ವಿರೋಧವನ್ನು ಜನರು ಮಾಡಲಿಲ್ಲ. ಯಾಕೆ ಅಂತಂದ್ರೆ ಅವ್ರು ಏನು ಮಾಡಿದ್ರು, ನಮ್ಮ ಧರ್ಮದಲ್ಲಿರುವಂತಹ ಕೆಲವು ತಪ್ಪು ಅಂಶಗಳನ್ನ, ಅಂತಂದ್ರೆ ಕಾಲಕ್ರಮೇಣ ಮನುಷ್ಯನ ರಾಗದ್ವೇಷಾದಿಗಳಿಂದ ಕೆಲವು
ಬೇಡದೇ ಹೋದ ವಿಷಯಗಳು ಸೇರ್ಕೊಂಡು ಬಿಟ್ಟಿದ್ದು, ಅಂತಹವುಗಳನ್ನ ಮಾತ್ರ ಖಂಡನೆಯನ್ನು ಮಾಡಿದ್ರು. ಪರಿಶುದ್ಧವಾದಂತಹ ವೇದಗಳ ಸಿದ್ಧಾಂತವನ್ನು ಹಾಗೆಯೇ ರಕ್ಷಣೆಯನ್ನು ಮಾಡಿದ್ರು. ಅದಕ್ಕಾಗಿ ಎಲ್ಲ ದೇವತೆಗಳಿಗೂ ಶಂಕರಿಗೆ ಉಪಾಸ್ಯರು. ಶಂಕರಾಚಾರ್ಯರು ಪಂಚಾಯತನ ಪೂಜೆಯನ್ನು ಆಚರಣೆಗೆ ತಂದಿರುವುದು ಕೂಡ ಅದಕ್ಕೆ. ನೋಡಿ, ನಮ್ಮ ದೇಶದಲ್ಲಿ ನಾವು ಬೇರೆ ಬೇರೆ ಕಡೆಗಳಲ್ಲೋ ಬೇರೆ ಬೇರೆ ಸಂದರ್ಭಗಳಲ್ಲೂ ನೋಡ್ತೇವೆ. ಆ ದೇವತೆ ಶ್ರೇಷ್ಠನೋ ಈ ದೇವತೆ ಶ್ರೇಷ್ಠನೋ, ಅವರು ಶ್ರೇಷ್ಠರೋ ಇವರು ಶ್ರೇಷ್ಠರು, ಪರಸ್ಪರ ನಿಂದನೆ, ಸ್ವಮತವನ್ನ ತಮಗೆ ಬೇಕಾದ ವಿಷಯಕ್ಕೆ ಪೋಷಣೆ ಕೊಡುವುದು, ಬೇರೆ ಮತವನ್ನ ದೂಷಣೆ ಮಾಡುವುದು, ಇದನ್ನೆಲ್ಲ ನೋಡ್ತೇವೆ. ಶಂಕರಾಚಾರ್ಯರು ಯಾವ ಇಂತಹ ಒಂದು ಸಂಕುಚಿತ ಭಾವನೆಗೊಳಗಾಗಲಿಲ್ಲ. ಅವರ ಕೆಲಸವೇ ಸಮನ್ವಯ, ಪರಸ್ಪರ ವಿರುದ್ಧರಾದಂಥವರನ್ನ ಒಗ್ಗೂಡಿಸಿ ಸರಿಯಾದ ದಾರಿಗೆ ತರುವುದು. ಶಿವ, ವಿಷ್ಣು, ಸೂರ್ಯ, ಗಣಪತಿ, ಶಿವ, ಅಂಬಿಕೆ, ಶಿವ, ವಿಷ್ಣು ಪಂಚಾಯತನ ಪೂಜೆಯ ಆಚರಣೆಗೆ ತಂದ್ರು. ಎಲ್ಲ ದೇವತೆಗಳು ಕೂಡ ನಮಗೆ ಉಪಾಸ್ಯರು. ಯಾವುದೊಂದು ದೇವತೆ ಮೇಲು, ಯಾರೊಬ್ಬನ ಕೀಳು ಅಂತ ಅಲ್ಲ. ಯಾಕೆ ಅಂತಂದ್ರೆ ಎಲ್ಲಾ ದೇವತೆಗಳು ಆ ಒಂದೇ ಪರಮಾತ್ಮನ ಬೇರೆ ಬೇರೆ ರೂಪಗಳು. ಹಾಗಿರುವಾಗ ಅವನು ಶ್ರೇಷ್ಠ ಇವನು ಕನಿಷ್ಠ ಎನ್ನುವಂತಹ ಮಾತೇ ಬರೋದಿಲ್ಲ. ಅದಕ್ಕಾಗಿ ಎಲ್ಲಾ ದೇವತೆಗಳಲ್ಲಿಯೂ ಅಷ್ಟು ಶ್ರದ್ಧಾ ಭಕ್ತಿಯನ್ನಿಟ್ಟು ಪ್ರತಿಯೋರ್ವ ದೇವತೆಯನ್ನು ಕುರಿತಾಗಿ ಸ್ತೋತ್ರವನ್ನ ಹೃದಯಪೂರ್ವಕವಾಗಿ ರಚಿಸಿ ಹಾಡಿ ಅದನ್ನು ಸಮಾಜದಲ್ಲಿ ಪ್ರಚುರಗೊಳಿಸಿದರು. ಅದಕ್ಕಾಗಿ ಶಂಕರಾಚಾರ್ಯರು ಎಲ್ಲರಿಗೂ ಇಷ್ಟವಾದರು. ಅವರು ಈ ರಚನೆಗಳನ್ನು ಮಾಡುವಾಗ ಭಾಷ್ಯ ಗ್ರಂಥ ಇರಬಹುದು, ಸ್ತೋತ್ರಗಳಿರಬಹುದು, ಯಾವ ಮಾಧ್ಯಮವನ್ನು ಆಯ್ದುಕೊಳ್ಬೇಕು ಅನ್ನುವಂತಹ ಒಂದು ಸಂದಿಗ್ಧತೆ ಇತ್ತು. ಅಂತಂದ್ರೆ ಈಗ ಗ್ರಂಥಗಳನ್ನು ರಚನೆ ಮಾಡುವಾಗ ಅವರು ಹುಟ್ಟಿದ್ದು ಕೇರಳ. ಈಗ ಮಲಯಾಳಂ ಭಾಷೆಯ ರಚನೆ ಮಾಡುವುದೇ ಉತ್ತರ ದೇಶದವರಿಗೂ ಬೇರೆ ರಾಜ್ಯದವರಿಗೂ ಅರ್ಥವಾಗೋದಿಲ್ಲ. ಹಾಗಾದ್ರೆ ಬೇರೆ ಯಾವ್ದಾದ್ರು ಭಾಷೆಯಲ್ಲಿ ಬರೆಯೋಣ ಅಂತಂದ್ರೆ ಆವಾಗ ಯಾವ ಭಾಷೆಯಲ್ಲಿ ಬರುತ್ತೋ ಇನ್ನೊಂದು ಭಾಷೆಯವರಿಗೆ ಅದು ಅರ್ಥವಾಗೋದಿಲ್ಲ. ಇಡೀ ಭಾರತವನ್ನ ಪ್ರತಿನಿಧಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಶಂಕರಾಚಾರ್ಯರು ಆ ಕಾಲದಲ್ಲಿಯೂ ಪ್ರಸಿದ್ಧವಾದಂತಹ ಇಡೀ ಭಾರತವನ್ನು ಬೋಧಿಸಲಿಕ್ಕೆ ಸಮರ್ಥವಾದಂತಹ ಭಾಷೆ ಅಂತಂದ್ರೆ ಅದು ಸಂಸ್ಕೃತ. ಸಂಸ್ಕೃತ ಭಾಷೆಯಲ್ಲಿ ಗ್ರಂಥ ರಚನೆ ಮಾಡಿ. ಸಂಸ್ಕೃತ ಭಾಷೆ ಅದು ದೇವ ಭಾಷೆ, ಜಗತ್ತಿನ ಭಾಷೆ, ಭಾರತದ ಭಾಷೆ. ಇವತ್ತು ನೀವು ಸಂಪೂರ್ಣವಾಗಿ ಅರ್ಥ ಆಗದೆ ಹೋದ್ರು ಒಂದು ಸಂಸ್ಕೃತ ವಾಕ್ಯವನ್ನ ದಕ್ಷಿಣದ ಕೇರಳದಲ್ಲಿ ಹೇಳಿ ಸ್ವಲ್ಪ ಮಟ್ಟಿಗೆ ಅರ್ಥವಾಗುತ್ತದೆ. ಕೊನೆಗೆ ಯಾವುದೋ ಈ ಭಾರತದ ಈಶಾನ್ಯ ಭಾಗವೋ ಕಾಶ್ಮೀರದಲ್ಲಿಯೋ ಅಲ್ಲಿಯವರಿಗೂ ಸಹ ಅರ್ಥವಾಗುತ್ತದೆ. ಅದು ಸಂಸ್ಕೃತದ ವಾಕ್ಯ. ಸಂಪೂರ್ಣವಾಗಿ ಅರ್ಥವಾಗ್ಲಿಕ್ಕಿಲ್ಲ, ಆದ್ರೆ ಕೆಲ ಮಟ್ಟಿಗೆ ಅರ್ಥವಾಗುತ್ತದೆ. ಇಡೀ ಭಾರತಾದ್ಯಂತ ಯಾವ ಯಾವ ಭಾಷೆಗಳಿವೆಯೋ ಅವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಸಂಸ್ಕೃತದಿಂದ ಪ್ರಭಾವಿತವಾಗಿವೆ. ಕೆಲವು ಭಾಷೆಗಳಂತೂ ಸಂಸ್ಕೃತದ ಶಬ್ದಗಳೇ ತುಂಬಿಕೊಂಡಿವೆ. ಸಂಸ್ಕೃತದ ವ್ಯಾಪ್ತಿ ಅಷ್ಟು ಅದು ವಿಶಾಲವಾದದ್ದು. ಅದಕ್ಕಾಗಿ ಸಂಸ್ಕೃತದ ಮೂಲಕ ಸಂಸ್ಕೃತಿಯನ್ನ ಅವರು ಎತ್ತಿ ಹಿಡಿದರು. ಹೀಗೆ ಆ ಶಂಕರಾಚಾರ್ಯರ ಗ್ರಂಥಗಳು ಇಡೀ ಭಾರತಕ್ಕೆ, ಇಡೀ ಪಂಡಿತ ಕುಲಕ್ಕೂ ಸಹ ಇಷ್ಟವಾದವು. ರಾಜರುಗಳಿಗೂ ಸಹ ಇಷ್ಟವಾಯಿತು. ಆ ಕಾಲದಲ್ಲಿದ್ದಂತಹ ಮತೀಯ ಸಂಘರ್ಷ, ಆ ಮತೀಯ ಸಂಘರ್ಷವನ್ನು ದೂರ ಮಾಡಲಿಕ್ಕೆ ಶಂಕರಾಚಾರ್ಯರ ಉಪದೇಶಕ್ಕೆ ಸಾಧ್ಯವಾಯಿತು. ಈ ಎಲ್ಲ ಕಾರ್ಯಕ್ಕೆ ಅವರಿಗೆ ಮೂಲವಾದದ್ದು ವೇದ ಮತ್ತು ಉಪನಿಷತ್ತುಗಳು. ಅವರ ಒಂದು ದೃಷ್ಟಿ, ಅವರ ಒಂದು ಲಕ್ಷ್ಯ ಅದು ಒಂದು ಪ್ರದೇಶಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ, ಯಾವುದೇ ಒಂದು ಭಾಷೆಗೆ ಸೀಮಿತವಾಗಿ. ಅವರ ಭಾಷೆ ಮೊದಲೇ ಹೇಳಿದಂತೆ ಎಲ್ಲ ಭಾಷೆಗಳನ್ನು ವ್ಯಾಪಿಸುವಂತಹ ಸಂಸ್ಕೃತ ಭಾಷೆ. ಅವರ ತತ್ವ ಎಲ್ಲ ದೇವತೆಗಳನ್ನು ಸಹ ಒಳಗೊಂಡಿರುವಂತಹ ಪರಮಾತ್ಮ ತತ್ವ. ಅವರ ಎದುರಿಗಿರುವಂತಹ ವ್ಯಕ್ತಿ ಅಥವಾ ಅವರು ಯಾವ ವ್ಯಕ್ತಿಗೆ ಬೋಧನೆಯನ್ನು ಮಾಡಿ ಅವನು ಉದ್ಧರಿಸಬೇಕು ಅಂತ ಬಯಸ್ತಾರೋ ಆ ವ್ಯಕ್ತಿ ಅವನು ಮನುಷ್ಯ ಮಾತ್ರ ವ್ಯಕ್ತಿ. ಮನುಷ್ಯ ಮಾತ್ರ ವ್ಯಕ್ತಿ. ಮನುಷ್ಯನಲ್ಲಿ ಪರಸ್ಪರ ಭೇದ ಭಾವವಿಲ್ಲ, ಜೀವಿಗಳಲ್ಲಿ ಪರಸ್ಪರ ಭೇದ ಭಾವವಿಲ್ಲ. ಶಂಕರಾಚಾರ್ಯರು ಸಿದ್ಧಾಂತವನ್ನು ಅತ್ಯಂತ ಸ್ಫುಟವಾಗಿ ತೋರಿಸಿದ್ದಾರೆ. ಇವತ್ತು ನಾವು ಸಮತಾ ಭಾವ, ಸಮತ್ವ ಇಂತಹ ಮಾತುಗಳನ್ನು ಕೇಳ್ತೇವೆ. ನಾವೆಲ್ಲರೂ ಒಂದೇ. ಆದ್ರೆ ನಾವೆಲ್ಲರೂ ಒಂದೇ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಯಾಕೆ ಸಾಧ್ಯವಿಲ್ಲ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆ ಶರೀರ ಬೇರೆ, ಅವನ ಮನಸ್ಥಿತಿ ಬೇರೆ, ಬುದ್ಧಿಮಟ್ಟ ಬೇರೆ, ಅವನ ಇಂದ್ರಿಯಗಳು ಬೇರೆ, ಅವನ
ವೇಷಭೂಷಣ, ಭಾಷೆ, ಆಚಾರ ಎಲ್ಲ ಬೇರೆ. ಹೀಗೆ ಎಲ್ಲವೂ ಬೇರೆ ಬೇರೆನೆ ಆಗಿರುವಾಗ ಎಲ್ಲರೂ ಒಂದೇ, ಎಲ್ಲರಲ್ಲಿಯೂ ಸಮಾನತೆ ಇದೆ, ಎಲ್ಲರನ್ನು ಸಮಾನವಾಗಿ ನಾವು ನೋಡಬೇಕು ಅಂತ ಹೇಗೆ ಸಾಧ್ಯ? ಶಂಕರಾಚಾರ್ಯರ ಉಪದೇಶದಿಂದ ಮಾತ್ರ ಅದು ಸಾಧ್ಯ. ಶಂಕರಾಚಾರ್ಯ ಏನು ಉಪದೇಶವನ್ನು ಮಾಡಿದ್ರು ನೋಡಿ. ಈ ಆತ್ಮ ತತ್ವಕ್ಕೆ ಶರೀರವೋ ಅಥವಾ ಬೇರೆ ಬೇರೆ ರೀತಿಯ ಧರ್ಮಗಳ ಸಂಬಂಧವೋ ಎಲ್ಲವೂ ಬಂದಿದ್ದು ಸಹ ಅಜ್ಞಾನದಿಂದ. ನಿಜವಾಗಿಯೂ ಆತ್ಮತತ್ವ ಎನ್ನುವಂತಹದ್ದೇನಿದೆಯೋ ಅದು ಪರಿಶುದ್ಧವಾದ ಆತ್ಮತತ್ವ. ಅದು ಎಲ್ಲಾ ಜೀವಗಳಲ್ಲಿಯೂ ಒಂದೇ ಆಗಿದೆ. ಅವನ ಕುಲ, ಗೋತ್ರವೋ ಅಥವಾ ಅವನ ಬೇರೆ ಯಾವುದೋ ಹಿನ್ನೆಲೆಯೋ ಅದು ಯಾವುದೋ ಆಗಿರಬಹುದು, ಆತ್ಮತತ್ವ ಒಂದೇ. ಇದನ್ನು ಉಪನಿಷತ್ತು ಬೋಧಿಸಿದೆ. ಶಂಕರಾಚಾರ್ಯರು ಅದನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಲೋಕಕ್ಕೆ ತೋರಿಸಿದರು. ಏಕೋ ದೇವ ಸರ್ವಭೂತೇಷು ಕೂಡ, ಒಬ್ಬನೇ ಒಬ್ಬ ದೇವ, ಅವನೇ ಪರಮಾತ್ಮ, ಅವನೇ ಈಶ್ವರ, ಅವನೇ ಪರಮೇಶ್ವರ, ಅವನೇ ಬ್ರಹ್ಮ, ವಿಷ್ಣು, ಯಾವ ಯಾವ ದೇವತೆಗಳು ಅಂತ ಹೇಳಿ ಅವನು ಒಬ್ಬನೇ. ಹಾಗೆಯೇ ಒಂದೇ ಒಂದು ಆ ಆತ್ಮತತ್ವ ಎಲ್ಲ ಜೀವಿಗಳಲ್ಲೂ ವ್ಯಾಪಿಸಿಕೊಂಡಿದೆ. ಮನುಷ್ಯ ಶರೀರದಲ್ಲಿದ್ದಾಗ ಅವನಿಗೆ ಮನುಷ್ಯ ಅಂತ ಹೇಳಿದ್ರು. ಹಾಗೆಯೇ ಬೇರೆ ಬೇರೆ ರೀತಿಯ ಹಿನ್ನೆಲೆಯಲ್ಲಿರುವಾಗ ಒಂದೊಂದು ರೀತಿಯ ಹೆಸರುಗಳು ಅಷ್ಟೇ. ಆದರೆ ಎಲ್ಲ ಶರೀರಗಳಲ್ಲಿರುವಂತಹ ಆತ್ಮತತ್ವ ಮಾತ್ರ ಒಂದೇ. ಇದನ್ನು ಭಗವದ್ಗೀತೆ ಅತ್ಯಂತ ಸ್ಪಷ್ಟವಾಗಿ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ಪಂಡಿತರು ಅಂತಂದ್ರೆ ಜ್ಞಾನಿಗಳು. ಜ್ಞಾನಿಗಳು ಸಮದರ್ಶಿಗಳಾಗಿರ್ತಾರೆ. ಯಾಕೆ ಸಮದರ್ಶಿಗಳು ಅಂತಂದ್ರೆ ಸಮನಾದ ಅಂದ್ರೆ ಒಂದೇ ಒಂದು ಸಮಾನವಾದ ಆತ್ಮತತ್ವ ಎಲ್ಲ ಶರೀರವನ್ನು ವ್ಯಾಪಿಸಿಕೊಂಡಿದೆ. ಆ ಆತ್ಮತತ್ವವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ನೋಡಿದಾಗ ಭೇದ ಭಾವ ಅನ್ನೋದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಉತ್ಕೃಷ್ಟ, ಯಾರು ಕನಿಷ್ಠ, ಯಾರು ಆತ್ಮಜ್ಞಾನವನ್ನು ಪಡೆದಿದ್ದಾನೋ ಅವನು ಉತ್ಕೃಷ್ಟ. ಆತ್ಮತತ್ವದಲ್ಲಿ ಯಾವುದೇ ಉತ್ಕರ್ಷ ನಿಕರ್ಷಕ್ಕೆ ಸ್ಥಾನ ಇಲ್ಲದೆ ಹೋದ್ರು ನಾವು ಲೋಕರೀತ್ಯ ಒಳ್ಳೆಯ ವ್ಯಕ್ತಿ ಯಾರು, ದೊಡ್ಡ ವ್ಯಕ್ತಿ ಯಾರು ಅಂತಂದ್ರೆ ಶಂಕರಾಚಾರ್ಯ ಹೇಳಿದ್ರು, ಯಾವನು ಆತ್ಮಜ್ಞಾನವನ್ನು ಪಡೆದಿದ್ದಾನೋ ಅವನು ಶ್ರೇಷ್ಠ ವ್ಯಕ್ತಿ. ಕಾಶಿಯಲ್ಲಿ ನಡೆದಂತಹ ಒಂದು ಘಟನೆ, ಅದು ನಿಮ್ಮಲ್ಲಿ ಗೊತ್ತಿರಬಹುದು. ಶಂಕರಾಚಾರ್ಯ ಸಂಚಾರ ಮಾಡ್ತಾ ಇದ್ದಾಗ ಒಬ್ಬ ಚಂಡಾಲ ಅವರ ದಾರಿಯಲ್ಲಿ ಬಂದು ನಿಂತ್ಬಿಡ್ತಾನೆ. ಶಂಕರಾಚಾರ್ಯ ಗೊತ್ತಿದೆ ಯಾರು ಏನು ಅಂತ. ಆದ್ರೆ ಒಂದು ಲೋಕಕ್ಕೆ ಪ್ರೇರಣೆಯಾಗ ಬೇಕಾದಂತ ಒಂದು ಘಟನೆ ನಡೀಬೇಕು. ಅದಕ್ಕಾಗಿ ಯಾಕೆ ನಿಂತಿದ್ದೀಯಾ ದಾರಿ ಮೇಲೆ, ದಾರಿಯಿಂದ ಸರಿ, ನೀವು ಅಪಸರ ಅಂತ ಹೇಳ್ತಾರೆ. ಅವಾಗ ಚಾಂಡಾಲ ಕೇಳ್ತಾನೆ, ನಿಮ್ಮ ಭಾವ ಭಾಷೆ ನನಗೆ ಅರ್ಥವಾಯಿತು. ನಾನೊಬ್ಬ ಹೊಲಸು ವ್ಯಕ್ತಿ, ನಾನು ಶುದ್ಧನಲ್ಲ, ಶುದ್ಧತೆ ಇಲ್ಲ ನನ್ನಲ್ಲಿ ಅಂತ ನಿಮ್ಮ ಅಭಿಪ್ರಾಯ. ಆದ್ರೆ ನಿಮ್ಮಲ್ಲೇ ನಾನು ಪ್ರಶ್ನೆ ಕೇಳ್ತೇನೆ, ನಿಮ್ ಜೊತೆಗೆ ಇಷ್ಟೊಂದು ಶಿಷ್ಯರಿದ್ದಾರೆ, ನೀವು ದೊಡ್ಡ ವ್ಯಕ್ತಿಗಳು ಅಂತೆಲ್ಲ ಕಾಣಿಸ್ತಾ ಇದೆ. ನೀವು ನನ್ನನ್ನ ದಾರಿಯಿಂದ ಸರಿ ಅಂತ ಹೇಳುವಾಗ, ನಾನು ಅಶುದ್ಧವಾದಂತಹ ವ್ಯಕ್ತಿ ಅಂತ ಹೇಳುವಾಗ, ಅಶುದ್ಧಿ ಅನ್ನುವಂಥದ್ದು ಎಲ್ಲಿದೆ? ಶರೀರದಲ್ಲಿದೆಯೋ ಆತ್ಮದಲ್ಲಿದೆ? ಆತ್ಮದಲ್ಲಿ ಏನಾದ್ರೂ ಅಶುದ್ಧಿ ಇದೆಯೇನು? ಆತ್ಮನು ನಿತ್ಯ ಶುದ್ಧ, ಅಶುದ್ಧ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಶರೀರದಲ್ಲಿ ಏನೋ ಅಶುದ್ಧಿ ಇರಬಹುದು, ಆದ್ರೆ ಶರೀರ ಅಶುದ್ಧವೇ, ಏನ್ ಮಾಡ್ಲಿಕ್ಕೆ ಸಾಧ್ಯ? ಆದ್ರೆ ಶರೀರ ಆತ್ಮ ಅಲ್ವಲ್ಲ. ನಾನು ನಾನು ಅಂತ ಹೇಳುವಾಗ ಶರೀರ ಎಂದಿಗೂ ಆತ್ಮವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮನೇ ಬೇರೆ, ಶರೀರವೇ ಬೇರೆ. ಹಾಗಿರುವಾಗ ಯಾವ ಕಾರಣದಿಂದಾಗಿ, ಯಾವ ಹಿನ್ನೆಲೆಯಲ್ಲಿ ನೀವು ಈ ರೀತಿ ಮಾತನಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಇವನ ಈ ಮಾತಿನ ವೈಖರಿಯನ್ನು ಗಮನಿಸಿದಂತಹ ಸುತ್ತಲದ ಶಿಷ್ಯರಿಗೆಲ್ಲ ಬಹಳ ಆಶ್ಚರ್ಯವಾಗ್ತಾರೆ. ಇದೇನಿದು, ನೋಡ್ಲಿಕ್ಕೆ ಈ ತರ ಇದ್ದಾನೆ ಈ ವ್ಯಕ್ತಿ, ಎಂತಹ ಅದ್ಭುತವಾದಂತಹ ಮಾತನಾಡ್ತಾ ಇದ್ದಾನೆ ಅಂತ ಅವ್ರು ಹೇಳುವಾಗ ಶಂಕರಾಚಾರ್ಯರು ಆ ವ್ಯಕ್ತಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿಯಾಗಿದೆ. ಚಂಡಾಲೋಸ್ತು ಸತು ದ್ವಿಜೋಸ್ತು ಸ ಗುರುರಿತ್ಯೇಷಾ ಮನೀಷಾ ಮಮ. ಮನೀಷಾ ಪಂಚಕ ಅಂತ ಪ್ರಸಿದ್ಧವಾದ ಸ್ತೋತ್ರ ಇದು. ಯಾಕೆಂತಂದ್ರೆ ಆ ಚಂಡಾಲನ ರೂಪದಲ್ಲಿ ಶಂಕರಾಚಾರ್ಯನ ಪರೀಕ್ಷೆ ಮಾಡಲಿಕ್ಕೆ ಸ್ವಯಂ ಭಗವಂತನೇ ಶಂಕರನೇ ಬಂದಿರ್ತಾರೆ. ಶಂಕರಾಚಾರ್ಯರು ಹೇಳಿದ್ದು ಈ ಒಂದು ಸಂದೇಶವನ್ನು. ಅವನು ಯಾವುದೇ ವ್ಯಕ್ತಿ ಆಗಿರ್ಬೋದು, ಆತ್ಮಜ್ಞಾನದಿಂದಲೇ ಅವನ ಜೀವನ ಸಾರ್ಥಕವಾಗುತ್ತದೆ. ಅವನು ನನ್ನ ಗುರು. ಆತ್ಮಜ್ಞಾನವನ್ನು ಪಡೆದಂತವನು ಅಥವಾ ಆತ್ಮಜ್ಞಾನವನ್ನು ಇನ್ನೊವರಿಗೆ ಉಪದೇಶ ಮಾಡಲಿಕ್ಕೆ ಸಮರ್ಥನಾದಂತವನು ಗುರು. ಹೀಗೆ ನಿಜವಾಗಿ ಸಮಾನತೆಯನ್ನು ಬೋಧಿಸಿದಂಥವರು ಶಂಕರಾಚಾರ್ಯರು. ಅವರ ಇನ್ನೊಂದು ಸಾಧನೆ ನಾವು ಗಮನಿಸಿ, ಒಬ್ಬ ವ್ಯಕ್ತಿ ಅವನು ಎಂತಹ ಮಹಾನ್ ಸಾಧನೆ ಮಾಡಿದ್ರು, ಅವನ ಜೀವಿತ ಕಾಲದಲ್ಲಿ ಪ್ರಸಿದ್ಧನಾಗಿರ್ತಾನೆ.
ಅವನ ಜೀವಿತವ ಕಾಲ ಮುಗಿದ ನಂತರ ಕೆಲ ಕಾಲದಲ್ಲಿ ಅವನು ಏನು ಉಪದೇಶ ಮಾಡಿದ್ನೋ ಅದು ಕ್ರಮೇಣ ಕ್ರಮೇಣ ಕ್ಷೀಣವಾಗ್ತಾ ಕೆಲವೇ ವರ್ಷಗಳಲ್ಲಿ ಅದು ಇತಿಹಾಸದ ಪುಟವನ್ನು ಸೇರಿಬಿಡ್ತು. ಆದರೆ ಶಂಕರಾಚಾರ್ಯರು ಎಂತಹ ಒಂದು ಅದ್ಭುತ ಕೆಲಸವನ್ನು ಮಾಡಿದ್ರು ಅಂತಂದ್ರೆ, ಇಡೀ ಭಾರತಾದ್ಯಂತ ಈ ಉಪನಿಷತ್ತು ಪ್ರತಿಪಾದಿಸಿದಂತಹ ಸಿದ್ಧಾಂತಗಳು ಧರ್ಮ, ಆ ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ, ಈ ಧರ್ಮ ನಡ್ಕೊಂಡು ಬರಬೇಕು. ಇವತ್ತು ಹೇಗೆ ಒಂದು ಹಂತಕ್ಕೆ ಒಂದು ಒಳ್ಳೆಯ ಸ್ಥಿತಿಗೆ ತಲುಪಿದೆಯೋ ಇವತ್ತು ಅಂತಂದ್ರೆ ಶಂಕರಾಚಾರ್ಯ ಕಾಲದಲ್ಲಿ, ಹಾಗೆ ಇದು ಭವಿಷ್ಯದಲ್ಲಿ ಮುಂದುವರೆದುಕೊಂಡು ಹೋಗ್ಬೇಕು. ಆ ಕಾರಣಕ್ಕಾಗಿ 4 ಆಧಾರ ಸ್ತಂಭಗಳನ್ನು ಗಿಡವನ್ನು ನೆಟ್ಟರೆ ಸಾಲದು, ಅದಕ್ಕೆ ನೀರು ಹಾಕ್ತಾ ಇರಬೇಕು. ಹಾಗೆ ಒಂದು ದೀಪವನ್ನು ಹಚ್ಚಿ 4 ದಿಕ್ಕಗಳಲ್ಲೂ ದೀಪವನ್ನು ಹಚ್ಚಿ ಭಾರತವನ್ನು ಬೆಳಗಿ ಆ ದೀಪಕ್ಕೆ, ಆ ಜ್ಞಾನ ದೀಪಕ್ಕೆ ನಿತ್ಯವೂ ತೈಲ ಧಾರೆಯನ್ನ ಇರುವ ವ್ಯವಸ್ಥೆಯನ್ನು ಮಾಡಿದ್ರು. ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು. ದಕ್ಷಿಣದಲ್ಲಿ ಶೃಂಗೇರಿ, ಉತ್ತರದಲ್ಲಿ ಬದರಿ, ಹಾಗೆಯೇ ಪಶ್ಚಿಮದಲ್ಲಿ ದ್ವಾರಕೆ, ಪೂರ್ವದಲ್ಲಿ ಪುರಿ, ಹೀಗೆ 4 ದಿಕ್ಕುಗಳಲ್ಲೂ ಆಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿ ಇವತ್ತಿಗೂ ಸಹ ಅವರು ಅವತಾರವನ್ನು ಮುಗಿಸಿ 1200 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಕಳೆದಿವೆ. ಇವತ್ತಿಗೂ ಸಹ ಆಯಾ ಒಂದು ಮಠದ ಪೀಠಾಧಿಪತಿಗಳಿಗೆ, ಅವರ ಶಿಷ್ಯರಿಗೆ, ಈ ಪರಂಪರೆಯಲ್ಲಿ ಬಂದಂತಹ ಸನ್ಯಾಸಿಗಳಿಗೆ ಶಂಕರಾಚಾರ್ಯರು ಅಂತಾನೆ ಸಂಬೋಧನೆ ಮಾಡ್ತಾರೆ. ಶಂಕರಾಚಾರ್ಯರು ಅಂತಾನೆ ಸಂಬೋಧನೆ. ಅಂದ್ರೆ ಅವರು ಅವತ್ತು ಏನು ಒಂದು ಕೆಲಸವನ್ನು ಮಾಡಿದ್ರು ಅದು ಎಷ್ಟು ದೂರದೃಷ್ಟಿ ಉಳ್ಳಂತಹ ಕೆಲಸ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಇವತ್ತಿಗೂ ಆ ಮಠಗಳು ಅಂತಂದ್ರೆ ಅದೇನು, ಮಠಶ್ಚಾತ್ರಾದಿ ನಿಲಯ ಅಂತ ಮಾತು, ವಿದ್ಯಾರ್ಥಿಗಳಿಗೆ ಅಧ್ಯಯನ ಮತ್ತು ಅಧ್ಯಾಪನ ಮಾಡುವಂತಹ ಸ್ಥಳ. ಆ ಅಧ್ಯಯನ ಅಧ್ಯಾಪನ ಪರಂಪರೆಯನ್ನು ಶಂಕರಾಚಾರ್ಯರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಾಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದರು. ನಮ್ಮ ದೇಶದ ಆಸ್ತಿ ಅಂದ್ರೆ ಏನು ಅಂತಂದ್ರೆ, ಬಹಳ ದುಡ್ಡಿದೆ, ಬಹಳ ದೇಶಗಳ ಮೇಲೆ ಆಕ್ರಮಣ ಮಾಡಿದೆ, ಅಥವಾ ಭೌತಿಕವಾಗಿ ಇನ್ನೂ ನಾವು ಬೇರೆ ಬೇರೆ ಒಂದು ಸೀಮೆಯನ್ನು ಮೀರಿ ಬೇರೆ ಕಡೆಗೆ ಹೋಗಿದ್ದೇವೆ, ಈ ರೀತಿಯಾದಂಥದ್ದಲ್ಲ. ಇದು ನಿಜವಾದ ಆಸ್ತಿ ಅಲ್ಲ. ಯಾಕೆಂತಂದ್ರೆ ನಾವು ಸಂಘರ್ಷವನ್ನ ಜಗತ್ತಿನಲ್ಲಿ ಇವತ್ತಿಗೂ ನೋಡ್ತಾ ಇದ್ದೇವೆ. ಈ ಒಂದು ಸಂಘರ್ಷವನ್ನು ಹುಟ್ಟು ಹಾಕುವಂತಹ ಪ್ರವೃತ್ತಿ ಭಾರತೀಯರದ್ದಲ್ಲ, ಆದರೆ ಸಂಘರ್ಷವನ್ನು ಕೊನೆಗಾಣಿಸುವಂತಹ, ಶಾಂತಿಯನ್ನು ತರುವಂತಹ ಶಾಂತಿ ಮಾರ್ಗ, ಜ್ಞಾನ ಮಾರ್ಗ ಅದು ಭಾರತೀಯರು. ಆ ಒಂದು ಹಿನ್ನೆಲೆಯಲ್ಲಿ ಶಂಕರಾಚಾರ್ಯರು ಈ ಒಂದು ಮಠಾದಿ ವ್ಯವಸ್ಥೆಯನ್ನು ಮಾಡಿ, ಅಧ್ಯಯನ ಅಧ್ಯಾಪನಗಳನ್ನು ನಡೆದುಕೊಂಡು ಹೋಗುವಂತೆ ಮಾಡಿ ಭಾರತದ ಪ್ರತಿಷ್ಠೆಗೆ, ಸುಪ್ರತಿಷ್ಠೆಗೆ ಕಾರಣರಾಗಿದ್ದಾರೆ. ಎಲ್ಲಿವರೆಗೆ ಅಧ್ಯಯನ ಅಧ್ಯಾಪನ ಎನ್ನುವುದು ಭಾರತದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇರುತ್ತದೆಯೋ, ಅಧ್ಯಯನ ಅಧ್ಯಾಪನ ಅಂತಂದ್ರೆ ಸುಮ್ಮನೆ ಪ್ರಾಪಂಚಿಕ ವಸ್ತುಗಳನ್ನು ಕುರಿತಾದಂತಹ ಚಿಂತನೆ ಅಲ್ಲ, ವೇದೋಕ್ತವಾದಂತಹ ವಿಷಯಗಳ ಕುರಿತು ಅಧ್ಯಯನ ಅಧ್ಯಾಪನ. ಅದನ್ನು ವೇದಗಳೇ ಸ್ಪಷ್ಟವಾಗಿ ಹೇಳಿ. ನಾವು ವೇದದ ಒಂದೊಂದು ಭಾಗವನ್ನು ನೋಡಿದಾಗ, ಈ ತೈತ್ತರೀಯೋಪನಿಷತ್ತಿನಲ್ಲಿ ಶಿಕ್ಷಾವಲ್ಲಿ ಅಂತ ಒಂದು ಭಾಗ ಇದೆ, ಅದರ ಕೊನೆಯಲ್ಲಿ ವೇದಾನುಶಾಸ್ತ್ರ ಅಂತ ಸಣ್ಣ ಭಾಗ ಅಷ್ಟೇ, ಬಹಳ ವಿಸ್ತಾರವಾಗಿ ಇಲ್ಲ, ಸಣ್ಣದು. ಇಡೀ ಒಂದು ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನ, ಅದರ ಸಾರವನ್ನು ಹೇಳುವಂತಹ ಗ್ರಂಥ. ವೇದಮನುಚಾಚಾರ್ಯೋಂತೆ ವಾಸಿನ ಮನುಶಾಸ್ತಿ ಅಂತ ಆರಂಭ ಮಾಡಿ, ಸತ್ಯಂಬದ ಧರ್ಮಂಚರ, ಅಧ್ಯಯನ ಮಾಡಿ ಅಧ್ಯಾಪನ ಮಾಡಿ ಹಾಗೆ ಕಾಲ ಕಳ್ಕೊಂಡು ಸುಮ್ಮನೆ ಏನ್ ಮಾಡ್ತೀನಿ ಅಂದ್ರೆ ಏನೂ ಇಲ್ಲ, ಪಾಠವನ್ನು ಮಾಡಿದ್ದೀನಿ, ಪಾಠವನ್ನು ಕೇಳಿದ್ದಾರೆ ಅಷ್ಟೇ ಅಲ್ಲ. ಅದನ್ನ ಅಧೀತವಾದ ಅಂದ್ರೆ ತಿಳಿದುಕೊಂಡಂತಹ ವಿಷಯವನ್ನ ಆಚರಣೆಗೆ ತರುವಂತಹದ್ದು. ಏನದು? ಸತ್ಯಂಬದ ಧರ್ಮಂಚರ, ಸ್ವಾಧ್ಯಾಯಾನ್ಮ ಪ್ರಮದ. ಆಮೇಲೆ ಅದರಲ್ಲೇ ಮುಂದುವರೆದು ಬರ್ತೇವೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಎಂತಹ ಒಂದು ಮಹೋನ್ನತ ಸಂದೇಶಗಳನ್ನೆಲ್ಲ ಒಂದೊಂದು ವಾಕ್ಯದಲ್ಲಿ ಹೇಳ್ಬಿಟ್ಟಿದೆ ಆ ವಾಕ್ಯ. ಅದಕ್ಕಾಗಿ ಅಧ್ಯಯನ ಅಧ್ಯಾಪನ ಎನ್ನುವಂತಹದ್ದು ನಿರಂತರವಾಗಿ ನಡೆದುಕೊಂಡು ಬರಬೇಕು. ಇದು ಶಂಕರಾಚಾರ್ಯರ ಕಳಕಳಿ. ಶಂಕರಾಚಾರ್ಯರ ಪರಂಪರೆಯಲ್ಲಿ ಆಯಾ ಮಠಗಳಲ್ಲಿ ಇವತ್ತಿಗೂ ನಾವು ಅದನ್ನ ನೋಡ್ತೇವೆ. ಹೀಗೆ ಶಂಕರಾಚಾರ್ಯರ ಜೀವನ ಅಂತಂದ್ರೆ ಅದು ಸನಾತನ ಧರ್ಮ ಸಂಸ್ಕೃತಿಯನ್ನ ಪ್ರತಿನಿಧಿಸಬಲ್ಲಂತಹ, ಸನಾತನ ಧರ್ಮದ ಸಾರವನ್ನ ಪ್ರತಿನಿಧಿಸಬಲ್ಲಂತಹ ಒಂದು ಏಕೈಕವಾದಂತಹ ಸಾಧನೆ. ಬೇರೆ ನಮ್ಮ ಸನಾತನ ಧರ್ಮಕ್ಕೆ ಬೇರೆ ಬೇರೆಯಾದಂತಹ ಮುಖಗಳಿವೆ, ಬೇರೆ ಬೇರೆ ದೇವತೆಗಳಿದ್ದಾರೆ, ಬೇರೆ ಬೇರೆ ಸಂಪ್ರದಾಯಗಳು, ಆಚರಣೆಗಳು, ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ವಿಭಿನ್ನವಾದಂತಹ
ಪದ್ಧತಿಗಳು ಇವೆಲ್ಲವೂ ಇವೆ. ಆದರೆ ಎಲ್ಲವೂ ಇವೆ ಅನ್ನೋದೇನೋ ಸರಿ, ಆ ಎಲ್ಲದಕ್ಕೂ ಸಹ ಪರಸ್ಪರ ವಿರೋಧ ಬಂದ್ಬಿಟ್ರೆ, ಎರಡು ಮತಗಳಲ್ಲಿ ಅಥವಾ ಎರಡು ಸಂಪ್ರದಾಯದಲ್ಲಿ ಆಚರಣೆಗಳಲ್ಲಿ ವಿರೋಧ ಬಂತಂದ್ರೆ ಅದು ಅದರಿಂದ ಇಬ್ಬರಿಗೂ ಸಮಸ್ಯೆ. ಇಬ್ಬರಿಗೂ ಅಂತಂದ್ರೆ ಯಾವನ ವಿರೋಧ ಮಾಡ್ತಾನೋ ಅವನಲ್ಲಿ ದ್ವೇಷ ಬುದ್ಧಿ ಜಾಸ್ತಿ ಆಗ್ತಾ ಹೋಗ್ತದೆ. ಆಮೇಲೆ ಯಾರ ಮೇಲೆ ಅವನು ವಿರೋಧವನ್ನ ಮಾಡ್ತಾನೋ ಅವನಿಗೆ ತನ್ನ ನಿಜವಾದ ಧರ್ಮಾಚರಣೆ ತೊಂದರೆ ಆಗುತ್ತೆ, ಇಬ್ಬರಿಗೂ ಲಾಭ ಇಲ್ಲ. ಅದಕ್ಕಾಗಿ ಶಂಕರಾಚಾರ್ಯರು ತ್ವಯಿ ಮೈ ಚಾನ್ಯತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮೈ ಸಹಿಷ್ಣು. ನನ್ನ ಮೇಲೆ ಕೋಪವನ್ನು ಮಾಡ್ತಾ ಇದ್ದೀಯಲ್ಲ, ಇವನು ಸರಿ ಇಲ್ಲ, ಇವನು ಮೂರ್ಖ, ಇವನು ತಿಳುವಳಿಕೆ ಇಲ್ಲ, ದುಷ್ಟ. ಆದ್ರೆ ಯಾವ ಪರಮಾತ್ಮ ನಿನ್ನ ಶರೀರದಲ್ಲಿ ಅಡಗಿದ್ದಾನೋ ಅವನು ನಿನಗೂ ಕಾಣಿಸ್ತಾ ಇಲ್ಲ, ನನಗೂ ಕಾಣಿಸ್ತಾ ಇಲ್ಲ ಎನ್ನುವುದನ್ನ ಸತ್ಯ. ಆದ್ರೆ ಆ ಪರಮಾತ್ಮ ಯಾವನು ನಿನ್ನಲ್ಲಿ ಅಡಗಿದಾನೋ ಅದೇ ಪರಮಾತ್ಮ ನನ್ನಲ್ಲೂ ಅಡಗಿದಾನೆ. ಆದ್ರಿಂದ ಇನ್ನೊಂದು ವ್ಯಕ್ತಿಯನ್ನು ತೋರಿಸಿ ಇವನು ಸರಿ ಇಲ್ಲ, ಇವನು ಶೈವ, ಇವನು ವೈಷ್ಣವ, ಇವನು ಉತ್ತರ ಭಾರತ, ಇವನು ದಕ್ಷಿಣ ಭಾರತ, ಇವನು ಮತ್ತೊಬ್ಬನು, ಇವನು ಇಂತಹ ಸಂಘರ್ಷಗಳನ್ನು ಮಾಡ್ತಾ ಹೋದ್ರೆ ಯಾರಿಂದಲೂ ಏನನ್ನೂ ಸಾಧನೆ ಮಾಡ್ಲಿಕ್ಕಾಗುತ್ತೆ. ಅದಕ್ಕಾಗಿ ಒಂದೇ ಆತ್ಮತತ್ವ ಎಲ್ಲರಲ್ಲೂ ಅಡಗಿರುವ ಕಾರಣ ಆತ್ಮತತ್ವದ ಕಡೆಗೆ ನಾವು ಅಭಿಮುಖರಾಗೋಣ, ಅದನ್ನ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹೀಗೆ ಮಾಡಿದರೆ ಮಾತ್ರ ಇದು ಒಬ್ಬ ವ್ಯಕ್ತಿಯ ಜೀವನದ ಸಾರ್ಥಕ್ಯ ಮಾತ್ರವಲ್ಲ, ಇಡೀ ಭಾರತದ ಒಂದು ಭವಿಷ್ಯಕ್ಕೆ, ಭಾರತದ ಉನ್ನತಿಗೆ, ಈ ಭಾರತದ ಒಂದು ಮತ್ತೊಮ್ಮೆ ಆ ಶ್ರೇಷ್ಠತೆಯನ್ನು ಪ್ರಕಾಶಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಬೇರೆ ಬೇರೆ ದೇಶದ ಜನರು ಅಥವಾ ಪ್ರಪಂಚದ ವಿವಿಧ ಭಾಗದ ಇರುವಂತಹ ದಾರ್ಶನಿಕರು ಭಾರತದ ನಮ್ಮ ದಾರ್ಶನಿಕ ವಿಷಯಗಳಲ್ಲಿ ಆಸಕ್ತರಾಗಿದ್ದಾರೆ ಅಂತಂದ್ರೆ ಕಾರಣ ಇದು. ಅವರಿಗೆ ಗೊತ್ತಿದೆ ಭಾರತದಲ್ಲಿರುವಂತಹ ಈ ಒಂದು ದರ್ಶನ ಗ್ರಂಥಗಳು, ಅದರಲ್ಲಿಯೂ ದರ್ಶನೇಶು ದರ್ಶನೀಯತಮಂ ವೇದಾಂತ ದರ್ಶನ, ಆ ವೇದಾಂತ ದರ್ಶನ, ಆ ವೇದಾಂತ ದರ್ಶನಕ್ಕೆ ಶಂಕರಾಚಾರ್ಯರ ಕೊಡುಗೆ, ಇವೆಲ್ಲವೂ ಶಾಶ್ವತವಾಗಿರುವಂತಹ ಸತ್ಯಗಳು. ತಾತ್ಕಾಲಿಕ ಸತ್ಯಗಳು ಬರ್ತವೆ ಹೋಗ್ತವೆ ಅಷ್ಟೆ. ಆದ್ರೆ ಶಾಶ್ವತವಾದಂತಹ ಸತ್ಯವನ್ನ ಭಾರತೀಯ ಗ್ರಂಥಗಳಲ್ಲಿ, ಉಪನಿಷತ್ತುಗಳಲ್ಲಿ, ಶಂಕರಾಚಾರ್ಯರ ಗ್ರಂಥಗಳಲ್ಲಿ ಬೋಧಿಸಿದ್ದಾರೆ. ಈ ಒಂದು ಕಾರಣಕ್ಕಾಗಿ ಜಗತ್ತಿನಾದ್ಯಂತ ಶಂಕರಾಚಾರ್ಯ ಕುರಿತಂತ ಇವತ್ತಿಗೂ ಸಹ ಸಂಶೋಧನೆಗಳು, ಅಧ್ಯಯನ ಎಲ್ಲವೂ ನಡೀತಾ ಇದೆ. ಅಂತ ಒಂದು ಮಹಾಪುರುಷರು ನಮ್ಮ ಭರತ ಭೂಮಿಯಲ್ಲಿ ಆಗಿ ಹೋಗಿದ್ದಾರೆ ಎನ್ನುವುದೇ ನಮ್ಮ ಬಹಳ ದೊಡ್ಡ ಭಾಗ್ಯ. ಆದರೆ ದೌರ್ಭಾಗ್ಯ ಏನು ಅಂತಂದ್ರೆ ಇನ್ನೂ ಸರಿಯಾಗಿ ಇಡೀ ಭಾರತ ಅವರನ್ನು ಅರ್ಥ ಮಾಡಿಕೊಂಡಿಲ್ಲ. ಆ ದಿಶೆಯಲ್ಲಿ ಇನ್ನೂ ಪ್ರಯತ್ನಗಳು ಸಾಗಬೇಕಾಗಿದೆ. ಒಂದಿಷ್ಟು ಪ್ರಯತ್ನಗಳು ಆಗ್ತಾನೆ ಇವೆ. ಸ್ವಯಂ ಭಾರತ ಸರ್ಕಾರವೇ ಶಂಕರಾಚಾರ್ಯ ಜಯಂತಿಯನ್ನ ತತ್ವಜ್ಞಾನಿಗಳ ದಿವಸ ಅಂತ ಘೋಷಣೆ ಮಾಡಿದೆ. ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಸಹ ಅದನ್ನು ಘೋಷಣೆ ಮಾಡಿವೆ. ಹಲವು ಕಡೆಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಸೇರಿದಂತೆ ಇವತ್ತು ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಶಂಕರಾಚಾರ್ಯರ ಜಯಂತಿಯನ್ನ ಆಚರಣೆ ನಡೀತಾ ಇದೆ. ಒಂದಿಷ್ಟು ಪ್ರಯತ್ನಗಳು, ಆಶಾವಾದದ ಒಂದು ಸೂಚಕವಾದಂತಹ ಘಟನೆಗಳು ನಡೀತಾ ಇವೆ. ಇದು ಮುಂದೆ ಬಹಳ ದೊಡ್ಡದಾಗಿ ಬೆಳಿಬೇಕಾಗಿದೆ. ಹಾಗೆ ಮಾಡಿದಾಗ ಮಾತ್ರ ನಾವು ಈ ಒಂದು ಭಾರತದ ಶ್ರೇಷ್ಠತೆಯನ್ನ, ನಮ್ಮ ಜೀವನದ ಸಾರ್ಥಕ್ಯವನ್ನ ಕಾಣಲಿಕ್ಕೆ ಸಾಧ್ಯ. ಬಹುಶಃ ಸಮಯವು ಮುಗಿತಾ ಬಂದಿದೆ. ನಾವೆಲ್ಲರೂ ಮತ್ತೊಮ್ಮೆ ಜಾಗೃತರಾಗೋಣ ಅಂತಂದ್ರೆ ಶಂಕರಾಚಾರ್ಯ ತತ್ವವನ್ನು ನಾವು ತಿಳಿದು ಇನ್ನೊಬ್ಬರಿಗೆ ತಿಳಿಸಿಕೊಡೋಣ. ಒಂದು ಅವಶ್ಯವಾಗಿ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರಲಿ. ಏನು ಅಂತಂದ್ರೆ ಶಂಕರಾಚಾರ್ಯರ ತತ್ವಗಳನ್ನ ಸರಿಯಾಗಿ ತಿಳಿದುಕೊಂಡ ಅಂತಾದ್ರೆ ಅವನು ಸಂಘರ್ಷಕ್ಕೆ ಇಳಿದು ಅಥವಾ ಯಾವುದೇ ಒಂದು ವಿಚ್ಛಿದ್ರಕಾರಿಯಾದಂತಹ ಪ್ರವೃತ್ತಿಗಳು ತೊಡಗೋದಿಲ್ಲ. ಅವನಿಗೆ ಈ ತತ್ವಗಳು ಅರ್ಥವಾಗದಿದ್ದಾಗ ಅಂತಹ ಘಟನೆಗಳು ನಡೆದ್ಬಿಡ್ತವೆ. ಅದಕ್ಕಾಗಿ ಒಬ್ಬ ವ್ಯಕ್ತಿ ಅಶಿಕ್ಷಿತನಾಗಿದ್ದಿದ್ರೆ ಅಂತಂದ್ರೆ ಈ ನಮ್ಮ ಧರ್ಮದ ಶಂಕರಾಚಾರ್ಯ ತತ್ವಗಳನ್ನ ತಿಳಿದುಕೊಂಡಿಲ್ಲ ಅಂತಾದ್ರೆ ಅದನ್ನ ತಿಳಿದವನ ಕರ್ತವ್ಯ. ಯಾವನಿಗೆ ತಿಳುವಳಿಕೆ ಇಲ್ಲವೋ ಅವನಿಗೆ ತಿಳಿಸಿ ಹೇಳುವುದು ಅದು ಜ್ಞಾನಿಯ ಕರ್ತವ್ಯವಾಗಿದೆ. ಆ ದೃಷ್ಟಿಯಲ್ಲಿ ನಮಗೇನು ಬಹಳ ಗೊತ್ತಿಲ್ಲ, ಅಲ್ಪ ಸ್ವಲ್ಪ ತಿಳಿದಿದ್ದೇವೆ, ಆದ್ರೆ ಅಷ್ಟನ್ನಾದ್ರೂ ಬೇರೆಯವರಿಗೆ ಉಪದೇಶ ಮಾಡಿದ್ರೆ ಅವರು ಒಂದಿಷ್ಟನ್ನಾದ್ರೂ ಕೆಲವು ಅಂಶವನ್ನು ಗ್ರಹಿಸ್ತಾರೆ. ಅಲ್ಲಿಗೆ ನಾವು ಮಾರ್ಗಸ್ಥೋ ನಾಮಸಿದ್ಧತೆ ಅಂತ ಹೇಳ್ತಾರೆ. ಒಳ್ಳೆಯ ದಾರಿಯಲ್ಲಿದ್ದವನಿಗೆ ಇವತ್ತೇ ಎಲ್ಲಾ ಫಲವೂ ಸಿದ್ಧವಾಗ್ಬಿಡ್ತದೆ ಅಂತ ಅರ್ಥವಲ್ಲ. ಅವನು ಒಳ್ಳೆಯ ದಾರಿಯಲ್ಲಿದ್ದ ಕಾರಣ ಇವತ್ತೆಲ್ಲ ನಾಳೆ ಅವಶ್ಯವಾಗಿಯೂ ನಹಿ ಕಲ್ಯಾಣ ಕೃತ್ ಕಷ್ಟಿತ್ ದುರ್ಗತಿಂ ತಾತಗಚ್ಚತಿ. ಒಳ್ಳೆಯ ಕೆಲಸ ಮಾಡದವನಿಗೆ ಎಂದಿಗೂ ಸಹ ಅನಿಷ್ಟ, ತಾತ್ಕಾಲಿಕವಾದಂತಹ ಏನೋ ತೊಂದರೆಗಳು ಬರಬಹುದು, ಆದರೆ ಕೊನೆಯ ಒಂದು ಪರ್ಯವಸಾನ ದೃಷ್ಟಿಯಿಂದ ನೋಡಿದಾಗ ಅವನು ಒಳ್ಳೆಯ ಫಲವನ್ನೇ ಪಡೀತಾನೆ ಅಂತ ಹೇಳ್ತಾ
ಇವತ್ತೊಂದು ಅದ್ಭುತವಾದಂತಹ ಈ ವ್ಯಾಖ್ಯಾನ ಮಾಲೆಯನ್ನ ವೇದ ವಿಜ್ಞಾನ ಶೋಧ ಸಂಸ್ಥಾನ ಅದು ಹಮ್ಮಿಕೊಂಡಿದೆ. ನಮ್ಮ ಆತ್ಮೀಯ ಮಿತ್ರರು, ವಿದ್ವಾಂಸರು ಆದಂತಹ ಮಹಾಬಲೇಶ್ವರ ಭಟ್ರು ಹಾಗೂ ನಾನಾ ವಿಧವಾದಂತಹ ಪುರಸ್ಕಾರಗಳಿಂದ ಪುರಸ್ಕೃತರಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ವಿಖ್ಯಾತರಾಗಿರುವಂತಹ ಆಚಾರ್ಯರಾದ ರಾಮಚಂದ್ರ ಭಟ್ರು ಇವರೆಲ್ಲರ ಪರಿಶ್ರಮದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಸಹ ನನ್ನ ಪ್ರಣಾಮ ಪೂರ್ವಕವಾದಂತಹ ಅಭಿನಂದನೆಗಳು. ಇದೇ ರೀತಿಯಾಗಿ ವೇದ ವಿಜ್ಞಾನ ಗುರುಕುಲ ಮತ್ತು ಶೋಧ ಸಂಸ್ಥಾನಗಳ ಕಾರ್ಯ ಮುಂದುವರಲಿ ಅಂತ ಆಶಿಸ್ತೇನೆ. ಎಲ್ಲರಿಗೂ ಸಹ ಧನ್ಯವಾದಗಳು. ಈವರೆಗೆ ಜ್ಞಾನಕ್ಕೆ ಸಮಾನವಾದ್ದು ಯಾವುದೂ ಇಲ್ಲ ಎಂಬ ಸಂದೇಶವನ್ನ ಸಾರಿದಂತಹ, ಸಂಸ್ಕೃತದ ಮೂಲಕ ಸಂಸ್ಕೃತಿಯನ್ನ ಎತ್ತಿ ಹಿಡಿದಂತಹ ಶಂಕರರ ವಿಚಾರವನ್ನ ಸಂಕ್ಷಿಪ್ತವಾಗಿ ಆದರೂ ಕೂಡ ಸಾರಭೂತವಾಗಿ ವಿಶ್ವತೋಮುಖವಾಗಿ ಪರಿಚಯಿಸಿದಂತಹ ವಿದ್ವಾನ್ ಗಣೇಶ ಈಶ್ವರ ಭಟ್ರಿಗೆ ಅತ್ಯಂತ ಹಾರ್ದಿಕ ಧನ್ಯವಾದಗಳು. ಕೇವಲ 2 ದಿನದ ಹಿಂದೆ ಅಷ್ಟೇ ನಾವು ಅವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂಡ್ವಿ. ಶಂಕರರ ಸಂದೇಶವನ್ನ ತಾವು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮತ್ತು ಆಸಕ್ತರಿಗೆ ಈ ಸಂದೇಶವನ್ನ ಕೊಡಬೇಕು ಅಂತ ಹೇಳಿ ಅತ್ಯಂತ ಸಂತೋಷದಿಂದ ನಮ್ಮ ಪ್ರಾರ್ಥನೆಯನ್ನ ಮನ್ನಿಸಿ ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು ಮತ್ತು ಅತ್ಯಂತ ಸುಂದರವಾಗಿ, ಸಂಕ್ಷಿಪ್ತವಾಗಿ, ಸಾರಭೂತವಾಗಿ ಶಂಕರರ ಸಂದೇಶವನ್ನ ಮನಮುಟ್ಟುವಂತೆ ಎಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ವೇದ ವಿಜ್ಞಾನ ಗುರುಕುಲದ ಪರವಾಗಿ ಮತ್ತು ವೇದ ವಿಜ್ಞಾನ ಶೋಧ ಸಂಸ್ಥಾನದ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶಂಕರರ ಜೀವನ ಸಂದೇಶ ಸುಧೆಯನ್ನ ಸವಿಯಲು ಬಂದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಮುಂದಿನ ಕಾರ್ಯಕ್ರಮ 23ನೇ ತಾರೀಕು, ಮುಂದಿನ ಭಾನುವಾರ, ರಾಮಾನುಜರ ಜೀವನ ಮತ್ತು ಸಂದೇಶದ ಬಗ್ಗೆ 9 ಗಂಟೆಗೆ ಮುಂದಿನ ಕಾರ್ಯಕ್ರಮ ಇರ್ತದೆ. ಅವತ್ತು ಕೂಡ ನಾವೆಲ್ಲರೂ ಕೂಡ ಪುನಃ ಸೇರೋಣ ಅಂತ ಹೇಳ್ತಾ ಶಾಂತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.